ಎಲ್ಲರಿಗೂ ಶುಭ ಮುಂಜಾನೆಯ ನಮಸ್ಕಾರಗಳು. ಇಂದು ಸರ್ಕಾರದ ಆದೇಶದಂತೆ ನಮ್ಮ ನೂತನ ವಿದ್ಯಾಲಯ ಸಂಸ್ಥೆಯ ನೂತನ ವಿದ್ಯಾಲಯ ಪದವಿ ಮಹಾವಿದ್ಯಾಲಯ ವತಿಯಿಂದ, ಅದರಲ್ಲಿಯೂ ರಾಜ್ಯಶಾಸ್ತ್ರ ವಿಭಾಗದ ವತಿಯಿಂದ ಇಂದು ಸಂವಿಧಾನದ ದಿನಾಚರಣೆಯನ್ನು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸಂಪ್ರದಾಯದಂತೆ ಕಾರ್ಯಕ್ರಮವನ್ನು ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸಲಾಗುತ್ತದೆ. ಪ್ರಾರ್ಥನಾ ಗೀತೆಯನ್ನು ನಡೆಸಿಕೊಡುವಂಥವರು ನಮ್ಮ ಮಹಾವಿದ್ಯಾಲಯದ ಹಿಂದಿ ವಿಭಾಗದ ಪ್ರಾಧ್ಯಾಪಕಿಯಾದಂತಹ ಗಾನ ವಿದೂಷಿಯಾದಂತಹ ರೋಹಿಣಿ ಮೇಡಮ್ ಅವರಿಗೆ जय जय हे शारदे दयानी, जय जय हे शारदे दयानी, नाद ब्रह्म ओंकार स्वरूपिणी, नाद ब्रह्म ओंकार स्वरूपिणी, भव भय हरिणी सकल तारिणी, भव भय हरिणी सकल तारिणी, जय जय हे शारदे दयानी, जय जय हे शारदे दयानी, स्वरांजलि की तू है जननी, स्वरांजलि की तू है जननी, भाव भक्ति वीणा कर धारिणी, भाव भक्ति वीणा कर धारिणी, आशीष दे मां जगत स्वामिनी, आशीष दे मां जगत स्वामिनी, जय जय हे शारदे दयानी, जय जय हे शारदे दयानी, नाद ब्रह्म ओंकार स्वरूपिणी, भव भय हरिणी सकल तारिणी, जय जय हे शारदे दयानी, जय जय हे शारदे, जय जय हे शारदे, जय जय हे शारदे दयानी. ಧನ್ಯವಾದಗಳು ರೋಹಿಣಿ ಮೇಡಮ್ ಅವರಿಗೆ. ಈಗ ಸ್ವಾಗತ ಮತ್ತು ಪ್ರಾಸ್ತಾವಿಕವನ್ನು ನಡೆಸಿರುವಂಥವರು ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಕಾಶಿನಾಥ್. ಎಲ್ಲರಿಗೂ ಭಾರತ ಸಂವಿಧಾನ ದಿನಾಚರಣೆ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮ ಸರ್ಕಾರದ ಆದೇಶದ ಮೇರೆಗೆ ಎಲ್ಲ ಕಾಲೇಜುಗಳಲ್ಲಿ ಮತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಹಮ್ಮಿಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಆದೇಶದ ಪ್ರಕಾರ ನನಗೆ ಹಿರಿಯರಾಗಿರ್ತಕ್ಕಂಥ ಹೆಡ್ಮಾಸ್ಟರ್ಗಳು ಕರೆದು ಈ ಪ್ರೋಗ್ರಾಮ್ ಅರೇಂಜ್ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಪ್ರೀತಿಯಿಂದ ಸ್ವಾಗತಿಸಿ ಅರೇಂಜ್ ಮಾಡಿ, ಜೊತೆಗೆ ಪ್ರಾಚಾರ್ಯರಾಗಿರ್ತಕ್ಕಂಥ ಸರ್ದೇಶಪಾಂಡೆ ಸರ್ ಅವರು ಕೂಡ ಇದಕ್ಕೆ ಸಹಕಾರ ನೀಡಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡೋಕ್ಕೆ ಮಾರ್ಗದರ್ಶನ ನೀಡಿ, ಈ ಒಂದು ಕಾರ್ಯಕ್ರಮಕ್ಕೆ ಕೋವಿಡ್ ಇರುವ ಕಾರಣಕ್ಕಾಗಿ ಅದ್ಧೂರಿಯಾಗಿ ಮಾಡದೆ ನಮ್ಮ ಮಹಾವಿದ್ಯಾಲಯದಲ್ಲಿ ನಮ್ಮೆಲ್ಲ ಸಹೋದ್ಯೋಗಿಗಳ ಜೊತೆಗೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ನಿಕಟಪೂರ್ವ ಪ್ರಾಚಾರ್ಯ ಆಗಿರ್ತಕ್ಕಂಥ ಪ್ರೊಫೆಸರ್ ಹೇಮಂತ್ ಕೊಲ್ಲಾಪುರ್ ಸರ್ ಅವರಿಗೆ ನೀವೇ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ಕೇಳಿಕೊಂಡಾಗ ಅವರು ಇದಕ್ಕೆ ಪ್ರೀತಿಯಿಂದ ಒಪ್ಪಿಕೊಂಡು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಸ್ಥಾನ ಅಲಂಕರಿಸಿಕೊಂಡಿರ್ತಕ್ಕಂಥ
ಹಿರಿಯರಿಗೆ ನನ್ನ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು. ಅದೇ ರೀತಿಯಾಗಿ ಸರಳ ಜೀವಿಯಾಗಿರ್ತಕ್ಕಂಥ ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರ್ತಕ್ಕಂಥ ಪ್ರೊಫೆಸರ್ UG ಸರ್ದೇಶಪಾಂಡೆ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ್ದಕ್ಕಾಗಿ ನನ್ನ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಯಶಸ್ವಿಗೆ ತಾವೆಲ್ಲ ಸಾಕ್ಷಿಗಳಾಗಿ ನನ್ನೆಲ್ಲ ಹಿರಿಯ ಸಹೋದ್ಯೋಗಿ ಬೋಧಕ ಮತ್ತು ಬೋಧಕೇತರ ವರ್ಗದವರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಯಶಸ್ವಿಗೆ ತಾವೆಲ್ಲರೂ ಕೂಡ ನನಗೆ ಮಾರ್ಗದರ್ಶನ ಮತ್ತು ಸಲಹೆ ನೀಡಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಇನ್ನೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಉದ್ದೇಶ ಏನು ಅಂತಂದ್ರೆ 125ನೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಈ ದಿನ ನವೆಂಬರ್ 26, 1949ಕ್ಕೆ ಸಂವಿಧಾನ ಅಂಗೀಕಾರ ಆಗಿರ್ತಕ್ಕಂಥ ದಿನ, ಅಂದ್ರೆ ಸಮರ್ಪಣೆ ಆಗಿರ್ತಕ್ಕಂಥ ದಿನ. ಈ ಒಂದು ದಿನ ಅಂತಕ್ಕಂಥದ್ದು ರಾಷ್ಟ್ರೀಯ ಭಾರತೀಯ ಸಂವಿಧಾನ ದಿನ ಅಂತೇಳಿ ಆಚರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅಕ್ಟೋಬರ್ 12, 2015ರಂದು ಮಹಾರಾಷ್ಟ್ರದಲ್ಲಿ ಘೋಷಣೆ ಅಂತಕ್ಕಂಥ ಮಾಡ್ತಾರೆ. ಅದೇ ವರ್ಷ ನವೆಂಬರ್ 26, 2016ಕ್ಕೆ 2015ರಲ್ಲಿ ಪ್ರಾರಂಭ ಅಂತಕ್ಕಂಥ ಆಗುತ್ತೆ. ಅವಾಗ ಕೇಂದ್ರ ಸರ್ಕಾರ ಆದೇಶದಿಂದ ಎಲ್ಲ ಶಾಲಾ ಕಾಲೇಜು ಮತ್ತು ಕಚೇರಿಗಳಲ್ಲಿ ಸಂವಿಧಾನ ಆಚರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇರುತ್ತೆ. ಕಾರಣ ಏನು ಅಂತಂದ್ರೆ ಜನವರಿ 26, 1950ಕ್ಕೆ ಸಂವಿಧಾನ ಜಾರಿಗೆ ಬಂದಿರತಕ್ಕಂಥ ದಿನ ನಾವು ಗಣರಾಜ್ಯ ದಿನ ಅಂತ ಆಚರಣೆ ಮಾಡ್ತೇವೆ. ಆದರೆ ಸಂವಿಧಾನ ದಿನ ಅಂತಕ್ಕಂಥ ಆಚರಣೆ ಮಾಡ್ತಾನೂ ಇಲ್ಲ. ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೊಸ ಸರ್ಕಾರ ರಚನೆ ಆದಾಗ ಈ ಒಂದು ದಿನ ಅಂತಕ್ಕಂಥ ಸಂವಿಧಾನ ಆಚರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇವತ್ತಿನ ಸರ್ಕಾರಗಳು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಬಹಳ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಆ ಒಂದು ಕಾರಣಕ್ಕಾಗಿ ಸಂವಿಧಾನ ಅಂತಕ್ಕಂಥ ಅರ್ಥೈಸಿಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಬರೀ ಆಚರಣೆ ಮಾಡೋದಷ್ಟೇ ಅಲ್ಲ, ಇಡೀ ದೇಶದ ಜನತೆ ಸಂವಿಧಾನವನ್ನು ಅರ್ಥೈಸಿಕೊಂಡಾಗ ಮಾತ್ರ ನಾವು ಜೀವನ ಅಂತಕ್ಕಂಥದ್ದು ಸುಗಮವಾಗಿ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಉದ್ದೇಶ ಸರ್ಕಾರದ ಉದ್ದೇಶ. ಆ ಒಂದು ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮ ಆಯೋಜಿಸತಕ್ಕಂಥದ್ದು ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ಮಹತ್ವವನ್ನು ಪಡೆದುಕೊಂಡಿದೆ. ಒಂದ್ ಕಡೆ ಏನು ಅಂತಂದ್ರೆ ಸಂವಿಧಾನ ದಿನಾಚರಣೆ ಅಂತಕ್ಕಂಥದ್ದು, ಸಂವಿಧಾನ ಅಂತಂದ್ರೆ ಮತ್ತು ಅಂಬೇಡ್ಕರ್ ಅಂತಂದ್ರೆ ಒಂದು ನಾಣ್ಯದ 2 ಮುಖ ಇದ್ದಂತೆ. ಸಂವಿಧಾನದ ಅಂಬೇಡ್ಕರ್ ಅಂತಕ್ಕಂಥ ಅಂಬೇಡ್ಕರ್ ಅಂತ ಸಂವಿಧಾನ ಅಂತಕ್ಕಂಥ ಕಾರಣ ಏನು ಅಂತಂದ್ರೆ ಸಂವಿಧಾನ ರಚನೆ ಮಾಡಿರ್ತಕ್ಕಂಥ ಶ್ರೇಯಸ್ಸು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತೆ. ಯಾಕೆ ಸಲ್ಲುತ್ತೆ ಅಂತಂದ್ರೆ ಭಾರತದ ಸಂವಿಧಾನ ಶಿಲ್ಪಿ ಅಂತಕ್ಕಂಥ ಹೆಸರು ಪಡೆದುಕೊಂಡಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಪಾಂಡಿತ್ಯ ಅಂತಕ್ಕಂಥದ್ದು ಇಡೀ ದೇಶದ ಕಾನೂನಿಗೆ ಅಥವಾ ಕಾನೂನು ರಚಿಸುವಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ಡಾಕ್ಟರ್ ಅಂಬೇಡ್ಕರ್ ಅವರು ಇರ್ತಾರೆ. ಮತ್ತೊಂದು ಕಡೆ ಒಂದು ದೇಶಕ್ಕೆ ಒಂದು ಸಂವಿಧಾನ ಇರಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಯಾವ ದೇಶ ಇದೆ ಅಂತಂದ್ರೆ ಆ ದೇಶದಲ್ಲಿ ಸಂವಿಧಾನ ಇಲ್ಲ ಅಂತಲ್ಲ, ಅಲ್ಲಿ ಲಿಖಿತ ಸಂವಿಧಾನ ಇರ್ಬೋದು, ಇಲ್ಲ ಅಲಿಖಿತ ಸಂವಿಧಾನ ಇರ್ಬೋದು. ಈಗ ಭಾರತಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಎಲ್ಲಾ ಹೋರಾಟಗಳನ್ನು ಮಾಡಿದಾಗ ಬ್ರಿಟಿಷರು ಒಂದು ಕ್ಯಾಬಿನೆಟ್ ಆಯೋಗ ಅಂತಕ್ಕಂಥದ್ದು ಶಿಫಾರಸು ಮಾಡ್ತಾರೆ. ಆ ಕ್ಯಾಬಿನೆಟ್ ಆಯೋಗ ಏನ್ ಹೇಳುತ್ತೆ ಅಂತಂದ್ರೆ ಭಾರತೀಯ ಹೋರಾಟಗಾರರಿಗೆ ನಾವು ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೇವೆ, ನಿಮ್ಮ ದೇಶದ ಸಂವಿಧಾನವನ್ನು ರಚಿಸಿಕೊಳ್ಳಿ ಅಂತ. ಅವಾಗ ಆ ಕ್ಯಾಬಿನೆಟ್ ಆಯೋಗದ ಶಿಫಾರಸಿನ ಮೇರೆಗೆ ಭಾರತದ ಸಂವಿಧಾನವನ್ನು ರಚಿಸಿಕೊಳ್ಳುವಲ್ಲಿ ಭಾರತದ ಸ್ವತಂತ್ರ ಹೋರಾಟಗಾರರ ಚಿಂತನೆ ಅಂತಕ್ಕಂಥಾಗುತ್ತೆ. ಅವಾಗ ಐವಾನ್ ಜೆನ್ನಿಸ್ ಅವರು ಇಡೀ ದೇಶದ ಅಥವಾ ಬೇರೆ ಬೇರೆ ದೇಶದ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಪಂಡಿತರು ನಮ್ಮ ದೇಶದ ಸಂವಿಧಾನವನ್ನು ಅವತ್ತಿಂದ ರಚಿಸಿಕೊಳ್ಬೇಕು ಅಂತಕ್ಕಂಥ ಚಿಂತನೆಯಲ್ಲಿದ್ದಾಗ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಸೂಕ್ತ ಅಂತಕ್ಕಂಥ ಚಿಂತನೆ ಮತ್ತು ಚರ್ಚೆಗಳ ನಂತರ 1946 ಡಿಸೆಂಬರ್ 9ರಂದು ಭಾರತ ಸಂವಿಧಾನ ರಚನಾ ಸಮಿತಿ ಅಂತ ರಚನೆ ಆಗುತ್ತೆ. ತದನಂತರ ಡಾಕ್ಟರ್ ಅಂಬೇಡ್ಕರ್ ಅವರು 1947 ಆಗಸ್ಟ್ 29ಕ್ಕೆ ಗೌಡು ಸಮಿತಿಯ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಗೌಡು ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಅಂಬೇಡ್ಕರ್ ಅವರ ಸಾಧನೆ ಏನು ಅಂತಂದ್ರೆ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸತತವಾಗಿ ಹಗಲು ರಾತ್ರಿ ಎನ್ನದೆ ತಮ್ಮ ಪಾಂಡಿತ್ಯ ಮತ್ತು ಬುದ್ಧಿವಂತಿಕೆ ಅಂತಕ್ಕಂಥ ಇಡೀ ದೇಶದ ಸಂವಿಧಾನಕ್ಕೆ
ಮುಡುಪಾಗಿಟ್ಟಿದ್ದಾರೆ ಅಂತಕ್ಕಂಥದ್ದು. ಮತ್ತೊಂದು ಕಡೆ 7 ಜನ ಕರಡು ಸಮಿತಿಯ ಸದಸ್ಯರಿದ್ದರೂ ಕೂಡ ಅವರು 6 ಜನ ತಮ್ಮ ಪ್ರಮುಖವಾಗಿರ್ತಕ್ಕಂಥ ಪ್ರಯತ್ನ ಮಾಡುವಲ್ಲಿ ವಿಫಲರಾಗ್ತಾರೆ. ಅದಕ್ಕಾಗಿ ಆ 6 ಜನ ಮಾಡತಕ್ಕಂಥ ಕೆಲಸ ಇವರೊಬ್ಬರೇ ಮಾಡೋ ಕಾರಣಕ್ಕಾಗಿ ಇವತ್ತಿನ ಅತ್ಯಂತ ದೊಡ್ಡ ಗಾತ್ರದ ಸಂವಿಧಾನ, ಜಗತ್ತಿನಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನ ಅದು ಭಾರತ ದೇಶದ ಸಂವಿಧಾನ ಅಂತಕ್ಕಂಥ. ಯಾಕೆ ಭಾರತ ದೇಶದ ಸಂವಿಧಾನ ದೊಡ್ಡ ಮತ್ತು ಶ್ರೇಷ್ಠವಾಗಿದೆ ಅಂತಂದ್ರೆ, ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಹೊಂದಿರತಕ್ಕಂಥ ರಾಷ್ಟ್ರ ನಮ್ದು, ಲಿಖಿತವಾಗಿರ್ತಕ್ಕಂಥ ಸಂವಿಧಾನ ನಮ್ದು, ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಸಂವಿಧಾನ ನಮ್ದು. ಆ ಸಂವಿಧಾನ ಬರೀತಕ್ಕಂಥ ಪಂಡಿತ ಅಂಬೇಡ್ಕರ್ ಅವರು ಇತ್ತು ಅಥವಾ ಇಲ್ಲೋ ಅಂತಕ್ಕಂಥದ್ದು ಕೂಡ ನಾವು ವಿಚಾರ ಮತ್ತು ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥದ್ದು ಕೂಡ ಅನಿವಾರ್ಯತೆ ಮತ್ತು ಅವಶ್ಯಕತೆ ಇದೆ. ಯಾಕೆ ಅಂಬೇಡ್ಕರ್ ಅವರನ್ನು ಸಂವಿಧಾನ ರಚಿಸುವಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸಿದ್ದಾರೆ ಅಂತಂದ್ರೆ, ಅವರು ಬರೆದಿರ್ತಕ್ಕಂಥ ಲಿಖಿತ ಸಂವಿಧಾನ ಲಿಖಿತ ರೂಪದಲ್ಲಿ ಇದೆ ಅಂತಕ್ಕಂಥದ್ದು ಇಡೀ ಜಗತ್ತಿನ ದೇಶಗಳು ಒಪ್ಕೊಳ್ತಾರೆ ಅಂತಕ್ಕಂಥದ್ದು. ಆದರೆ ಲಿಖಿತ ಮೂಲ ಸಂವಿಧಾನದಲ್ಲಿ 395 ವಿಧಿಗಳು, 22 ಭಾಗಗಳು ಮತ್ತು ಅಧ್ಯಾಯಗಳು, 8 ಪರಿಚ್ಛೇದಗಳು ಹೊಂದಿರತಕ್ಕಂಥ ಸಂವಿಧಾನ. ಈಗ ಅದು ತಿದ್ದುಪಡಿಯಾಗಿ 102 ತಿದ್ದುಪಡಿಗಳಾಗಿ 452 ವಿಧಿಗಳು, 25 ಭಾಗಗಳು, 12 ಪರಿಚ್ಛೇದಗಳನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ಸಂವಿಧಾನ ಜಗತ್ತಿನಲ್ಲಿ ಶ್ರೇಷ್ಠ ಮತ್ತು ಲಿಖಿತ ಸಂವಿಧಾನ ಆಗಿರುತ್ತದೆ. ಜೊತೆಗೆ ಅಮೆರಿಕ ದೇಶ ಸಂವಿಧಾನವನ್ನು ಹೋಲಿಕೆ ಮಾಡಿದ್ರೆ 7 ವಿಧಿಗಳಿಂದ ಕೂಡಿರ್ತಕ್ಕಂಥ ಅಮೆರಿಕ ದೇಶ ಸಂವಿಧಾನ. ಆದರೆ ಅಲ್ಲಿ 10ರಿಂದ 12 ಪುಟಗಳನ್ನು ಒಳಗೊಂಡಿರ್ತಕ್ಕಂಥ ಸಂವಿಧಾನ ಅಮೆರಿಕದು. ನಮ್ದು 280 ಪುಟಗಳಿಂದ ಹೊಂದಿರತಕ್ಕಂಥ ಸಂವಿಧಾನ. ಮತ್ತೆ ಅದು ಅರ್ಧ ಗಂಟೆಯಲ್ಲಿ ಓದಿ ತಿಳಿದುಕೊಳ್ತಕ್ಕಂಥ ಸಂವಿಧಾನ ಅಮೆರಿಕ ದೇಶದ ಸಂವಿಧಾನ. ನಮ್ದು ಬಹಳ ದೊಡ್ಡ ಗಾತ್ರದ ಸಂವಿಧಾನ ಇರ್ತಕ್ಕಂಥದ್ದು ಕೂಡ ಮತ್ತು ದೊಡ್ಡ ದೇಶ ಆಗಿರ್ತಕ್ಕಂಥದ್ದು ಕೂಡ. ಆದರೂ ಕೂಡ ಅಮೆರಿಕದಷ್ಟು ಮುಂದೆ ಹೋಗ್ತಕ್ಕಂಥ ಸಾಧನೆ ಮಾಡುವಲ್ಲಿ ನಾವಿನ್ನ ವಿಫಲರಾಗಿದ್ದೇವೆ ಅಂತಕ್ಕಂಥದ್ದು ಕೂಡ ನೋಡ್ತಾ ಇದ್ದೇವೆ. ಮತ್ತೊಂದು ಕಡೆ ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ಈ ದೇಶದ ಸಂವಿಧಾನ ಒಳ್ಳೆಯ ಸಂವಿಧಾನ ಇದೆ, ಇದನ್ನು ಜಾರಿಗೊಳಿಸ್ತಕ್ಕಂಥವ್ರ ಮೇಲೆ ಅವಲಂಬನೆ ಆಗಿದೆ ಅಂತ. ಒಳ್ಳೆಯವರು ಜಾರಿಗೊಳಿಸಿದರೆ ಈ ಸಂವಿಧಾನ ಒಳ್ಳೆಯದಾಗಿರುತ್ತೆ. ಒಂದು ವೇಳೆ ಅದು ಒಳ್ಳೆಯದಾಗಿ ಜಾರಿಗೊಳಿಸಲಿಲ್ಲ ಅಂತಂದ್ರೆ ಅದು ಕೆಟ್ಟದಾಗುತ್ತೆ ಅಂತ. ಅದಕ್ಕಾಗಿ ನಮ್ಮ ದೇಶದ ಸಂವಿಧಾನ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಅಂಬೇಡ್ಕರ್ ಅವರು ಹೇಳ್ತಾರೆ, ನಮ್ಮ ದೇಶದ ಸಂವಿಧಾನದಲ್ಲಿ ಎಲ್ಲಾ ಜಾತಿ ಧರ್ಮದವರಿಗೂ ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನು ಕಲ್ಪಿಸಿಕೊಂಡಿರ್ತಕ್ಕಂಥ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ನೀಡಿದೆ. ಬೇರೆ ಬೇರೆ ದೇಶ ರಷ್ಯಾ ಮತ್ತು ಚೀನಾಗಳನ್ನು ತೆಗೆದುಕೊಂಡ್ರೆ ಸಮಾಜವಾದಿ ರಾಷ್ಟ್ರ, ಅಲ್ಲಿ ಕರ್ತವ್ಯಗಳನ್ನು ಮಾಡಿದ ನಂತರ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮ ದೇಶದ ಸಂವಿಧಾನದಲ್ಲಿ ಕರ್ತವ್ಯ ಕೊಟ್ಟಿಲ್ಲ. ನಮ್ಮ ದೇಶದ ಪ್ರಜೆಗಳು ಬಹಳ ಒಳ್ಳೆಯ ಜೀವಿಗಳು ಅಂತಕ್ಕಂಥ ಕಾರಣಕ್ಕಾಗಿ ಬರೀ ಹಕ್ಕು ಮತ್ತು ಸ್ವಾತಂತ್ರ್ಯ ಮಾತ್ರ ಕೊಟ್ಟಿದ್ರು. ತದನಂತರ ದೇಶ ಮತ್ತು ಸಮಾಜ ದ್ರೋಹಿಗಳಿಂದ ಕೂಡಿರ್ತಕ್ಕಂಥ ಸಮಾಜದಿಂದ 1976ರಲ್ಲಿ 10 ಕರ್ತವ್ಯಗಳನ್ನು ಸೇರಿಸಿದ್ದಾರೆ. ನಾವೇನಾದರೂ ಕೂಡ ಸ್ವಾತಂತ್ರ್ಯ ಸಜ್ಜಾಚಾರ ಆದರೆ ಅದರ ಮೇಲೆ ನಿರ್ಬಂಧಗಳು ಹಾಕಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಸಂವಿಧಾನದಲ್ಲಿ ಹಕ್ಕು ಮತ್ತು ಕರ್ತವ್ಯಗಳು ಎರಡನ್ನೂ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈ ದೇಶದ ಸಂವಿಧಾನ ಎಷ್ಟು ಮಹತ್ವಪೂರ್ಣ ಆಗಿದೆ ಅಂತಂದ್ರೆ, ಇಡೀ ಜಗತ್ತಿನ ಸಂವಿಧಾನಗಳಲ್ಲಿ ಶ್ರೇಷ್ಠವಾಗಿದೆ ಅಂತಂದ್ರೆ, ಇಡೀ ಹಲವಾರು ಧರ್ಮ ಮತ್ತು ಜಾತಿ ಪಂಗಡ ಸಂಸ್ಕೃತಿಗಳಿಂದ ಕೂಡಿರ್ತಕ್ಕಂಥ ರಾಷ್ಟ್ರ ನಮ್ಮದು. ಅದಕ್ಕೆ ಪೂರ್ವ ಪೀಠಿಕೆಯಲ್ಲಿ ಹೇಳ್ತಾರೆ, ಭಾರತೀಯರಾದ ನಾವು ಅಂತೇಳಿ, ವಿ ಆರ್ ದಿ ಇಂಡಿಯನ್ಸ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ರು, ಜೈನರು ಅಂತೇಳಿ ಎಂದೂ ಕರೆದಿಲ್ಲ. ಭಾರತೀಯರು ಅಂತಕ್ಕಂಥ ಒಂದು ವೈಚಾರಿಕ ವಿಶಾಲವಾಗಿರ್ತಕ್ಕಂಥ ಮನೋಭಾವನೆಯ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ಸಂವಿಧಾನ ರಚಿಸಿದ್ದಾರೆ. ಅದಕ್ಕಾಗಿ ಎಲ್ಲಾ ವರ್ಗ ಎಲ್ಲ ಜಾತಿಯವರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಅವಕಾಶ ಕೊಟ್ಟಿರ್ತಕ್ಕಂಥದ್ದು, ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ಕೊಟ್ಟಿರ್ತಕ್ಕಂಥ ಕೊಡುಗೆ ನಮ್ಮ ಸಂವಿಧಾನಕ್ಕೆ ಸಲ್ಲುತ್ತೆ. ಜೊತೆಗೆ ಈ ಒಂದು ಸಂವಿಧಾನ ರಚಿಸುವಲ್ಲಿ ಎಷ್ಟು ಪ್ರಮುಖವಾಗಿರ್ತಕ್ಕಂಥ ಕೊಡುಗೆ ಇದೆ ಅಂತಕ್ಕಂಥದ್ದು ಕೂಡ ಹಲವಾರು ವ್ಯಕ್ತಿಗಳು ಶ್ಲಾಘನೆ ಮಾಡಿದ್ದಾರೆ. ಅದರ ಜೊತೆಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಲಾಸ್ಟ್ ಮಹಿಳೆಯರು ಕುಂತಿದ್ದಾರೆ ಬಾಲ್ಕೋನಿಯಲ್ಲಿ. ಈ ದೇಶದ ಮಹಿಳೆಯರಿಗೆ ನ್ಯಾಯ ಕೊಟ್ಟಿರ್ತಕ್ಕಂಥ ಅದು ಕಾನೂನಿನ ಮೂಲಕ ಅಂತಂದ್ರೆ ಅದು ಡಾಕ್ಟರ್ ಅಂಬೇಡ್ಕರ್ ಅವರು. ಹಿಂದೂ ಕೋಡ್ ಬಿಲ್ ಅಂತಕ್ಕಂಥದ್ದು ಜಾರಿಗೊಳಿಸ್ತಾರೆ, ಪಾರ್ಲಿಮೆಂಟ್ ಅಲ್ಲಿ ಮಂಡಿಸ್ತಾರೆ. ಅವಾಗ ಅದು ಯಾರೂ ಒಪ್ಕೊಳ್ಳೋದಿಲ್ಲ, ಅದನ್ನು ತಿರಸ್ಕಾರ ಮಾಡ್ತಾರೆ. ಅವಾಗ ಅಂಬೇಡ್ಕರ್ ಅವರು ತನ್ನ ಮಂತ್ರಿ ಪದವಿಗೆ ರಾಜೀನಾಮೆ ಕೊಡ್ತಾರೆ. ಅಂದಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನೆಹರು ಅವರು ಕೂಡ ಅದಕ್ಕೆ ಸಹಕಾರ ಮಾಡಲಿಲ್ಲ. ಆದ್ರೆ ಇವತ್ತು ಮಂತ್ರಿ ಬೇಕು ಅಂತೇಳಿ ಏನೆಲ್ಲ ಸರ್ಕಸ್ ಮಾಡ್ತಿರ್ತಾರೆ, ಆದರೂ ಕೂಡ ಕೊನೆಗೆ ಹಿಂದೂ ಕೋಡ್ ಬಿಲ್ ಅಂತಕ್ಕಂಥ ಪಾಸ್ ಆಗುತ್ತೆ. ಆ ಹಿಂದೂ ಕೋಡ್ ಬಿಲ್ ಅಂತಂದ್ರೆ ಏನಿದೆ ಅಂತಂದ್ರೆ,
ಪುರುಷರಷ್ಟೇ ಸ್ವಾತಂತ್ರ್ಯ ಮಹಿಳೆಗೂ ಬೇಕು ಅಂತಕ್ಕಂಥದ್ದು. 50% ರಿಸರ್ವೇಷನ್ ಅಂತ ಕರ್ತೇವಲ್ಲ ಮಹಿಳೆಯರಿಗೆ, ಗಂಡು ಮಕ್ಕಳಲ್ಲಿ ಅಥವಾ ತಂದೆ ಆಸ್ತಿಯಲ್ಲಿ ಗಂಡು ಮಕ್ಕಳಿಗೆ ಸಮಾನವಾಗಿರತಕ್ಕಂಥ ಆಸ್ತಿ ಬೇಕು. ಗಂಡನನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಸ್ವಾತಂತ್ರ್ಯ ಮಹಿಳೆಗಿದೆ. ಗಂಡ ಹೇಗೆ ಮಹಿಳೆಗೆ ವಿಚ್ಛೇದನ ಕೊಡ್ತಕ್ಕಂಥ ಸ್ವಾತಂತ್ರ್ಯ ಇದೆಯೋ ಮಹಿಳೆಗೂ ಕೂಡ ಗಂಡನ ವಿಚ್ಛೇದನ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಇದೆ. ಜೊತೆಗೆ ಗಂಡನ ಹಾಗೆ ಬದುಕುವ ಸ್ವಾತಂತ್ರ್ಯ ಕೂಡ ಹಿಂದೂ ಕೋರ್ಟಿನಲ್ಲಿ. ಆದರೆ ಬಹುತೇಕ ಅಂದಿನ ಸಚಿವ ಸಂಪುಟದ ನೆಹರೂರ ಒಳಗೊಂಡಿರ್ತಕ್ಕಂಥ ಸಚಿವ ಸಂಪುಟ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಆ ಒಂದು ಕಾರಣಕ್ಕಾಗಿ ಮನನೊಂದಿರತಕ್ಕಂಥ ಅಂಬೇಡ್ಕರ್ ಮತ್ತೆ ಅದಕ್ಕೆ ಪ್ರಯತ್ನ ಮಾಡಿ ಇವತ್ತು ಹಿಂದೂ ಕೋರ್ಟ್ ಬಿಲ್ ಇದ್ರೂ ಕೂಡ ಅದು ಯಥಾವತ್ತಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಜಾರಿ ಆಗ್ತಾ ಇದೆ. ಇವತ್ತಿನ ಮಹಿಳೆಯರ ಪಾತ್ರ ಅಥವಾ ಸಮಾನವಾಗಿರ್ತಕ್ಕಂಥ ಅವಕಾಶಗಳು ತೆಗೆದುಕೊಂಡ್ರೆ ಎಲ್ಲ ವರ್ಗದವರಿಗೂ ವಿಶೇಷವಾಗಿರ್ತಕ್ಕಂಥ ಮಹಿಳೆಯರ ಬಗ್ಗೆ ಕಾಳಜಿ ಹೊಂದಿರತಕ್ಕಂಥ ವ್ಯಕ್ತಿ ಡಾಕ್ಟರ್ ಅಂಬೇಡ್ಕರ್. ಮತ್ತೊಂದು ಕಡೆ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಮೀಸಲಾತಿ ಅಂತಕ್ಕಂಥ ಬರುತ್ತೆ, ರಿಸರ್ವೇಷನ್ ಅಂತಕ್ಕಂಥ ಬರುತ್ತೆ. ಈ ರಿಸರ್ವೇಷನ್ ಅಂದ್ರೆ ಏನು? 50% ರಿಸರ್ವೇಷನ್ ಕೊಡಬೇಕು, 50 ಜನರಲ್ ಮೆರಿಟ್ ಇರಬೇಕು ಅಂತಕ್ಕಂಥ. ಈ 50% 18% SST, 32% OBC. ಆದರೆ 70 ವರ್ಷ ಸಂವಿಧಾನ ಜಾರಿಗೆ ಬಂದರೂ ಕೂಡ ಈ ಮೀಸಲಾತಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಏನಿದೆ ಅಂದ್ರೆ ಸಂಕುಚಿತ ಅರ್ಥದಲ್ಲಿ ಏನಂದ್ರೆ ಆ ಮೀಸಲಾತಿ ರಿಸರ್ವೇಷನ್ ಅಂತಕ್ಕಂಥದ್ದು ಬರೀ SC/ST ಗಳಿಗೆ ಮಾತ್ರ ಇದೆ ಅಂತಕ್ಕಂಥದ್ದು. ಆದ್ರೆ SC/ST ಗಳಿಗೆ 50% ಬಲ್ಲಿ 18% ಮಾತ್ರ ತೋರ್ತಾರೆ, 32% OBC ತೋರ್ತಾರೆ. OBC ಅಂದ್ರೆ ಯಾರು? ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಥರ್ಡ್ ಎ, ಥರ್ಡ್ ಬಿ, ಸೆಕೆಂಡ್ ಎ, ಸೆಕೆಂಡ್ ಬಿ ಕ್ಯಾಟಗರಿ ಎಲ್ಲ ತೋರ್ತಾರೆ. ಬಟ್ ಈ ದೇಶದ ದುರಂತ ಏನು ಅಂತಂದ್ರೆ ಆ 32% ರಿಸರ್ವೇಷನ್ ತೋರ್ತಕ್ಕಂಥ ವರ್ಗ 70 ವರ್ಷ ಆ ರಿಸರ್ವೇಷನ್ ಬಗ್ಗೆ ವಿರೋಧ ಮಾಡಿದ್ರು. ಅವರಿಗೆ ಅರಿವಿಲ್ಲ ನಾವು ರಿಸರ್ವೇಷನ್ ತೋರ್ತಾ ಇದ್ದೇವೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸಂವಿಧಾನವನ್ನು ಸರಿಯಾಗಿ ಅರ್ಥೈಸ್ಕೊಳ್ತಾ ಇಲ್ಲ. ಮತ್ತೊಂದು ಕಡೆ ಈ ದೇಶದ ಸಂವಿಧಾನದ ಮೂಲ ಪ್ರತಿಯಲ್ಲಿ ಏನಿದೆ ಅಂತಂದ್ರೆ ಈ ದೇಶದ ಪರಂಪರೆಯನ್ನು ಕೂಡ ಪ್ರತಿಬಿಂಬಿಸ್ತಾ ಇದೆ. ಏನು ಪರಂಪರೆ? ನಮ್ಮ ರೂಢಿ ಸಂಪ್ರದಾಯ ಬಿಟ್ಟಿಲ್ಲ. ರಾಮಾಯಣ ಇದೆ, ಮಹಾಭಾರತ ಇದೆ, ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿ ಚಿತ್ರಗಳು ಕೂಡ ಇವೆ. ರಾಮನ ಚಿತ್ರ ಇದೆ, ಹನುಮಂತನ ಚಿತ್ರ ಇದೆ, ಜೊತೆಗೆ ಎಲ್ಲಾ ದೇವರುಗಳ ಚಿತ್ರಗಳು ಕೂಡ ಪ್ರತಿಯೊಂದು ಪುಟದಲ್ಲೂ ಕೂಡ ಮುದ್ರಿಸಿದ್ದಾರೆ. ಅದಕ್ಕೆ ನನ್ನೊಂದು ಆಶೆ ಇದೆ, ನಮ್ಮ ವಿದ್ಯಾರ್ಥಿಗಳಿಗೆ ಆ ಒಂದು ಮೂಲ ಸಂವಿಧಾನ ತೋರಿಸಬೇಕು ಅಂತಕ್ಕಂಥ ಉದ್ದೇಶ. ಆದ್ರೆ ನಾವು ಅದನ್ನು ಅರ್ಥೈಸ್ಕೊಂಡಿಲ್ಲ. ನಾನು ಕೂಡ ಒಬ್ಬ ರಾಜಶಾಸ್ತ್ರ ವಿದ್ಯಾರ್ಥಿಯಾಗಿ ಇನ್ನು ಅದನ್ನು ಪರಿಪೂರ್ಣ ತಿಳಿದುಕೊಳ್ಳಲು ವಿಫಲ ಆಗಿದ್ದೀನಿ ಅಂತಕ್ಕಂಥದ್ದು. ಆ ಒಂದು ಕಾರಣಕ್ಕಾಗಿ ಸಂವಿಧಾನ ಅಂತಂದ್ರೆ ಬರೀ ಪೊಲಿಟಿಕಲ್ ಸೈನ್ಸ್ ಓದಬೇಕು ಅಂತ. ಬಟ್ ಈಗೇನಾಗಿದೆ ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಓದಬೇಕು ಅಂತಕ್ಕಂಥದ್ದು ಕಂಪಲ್ಸರಿ ಆಗಿದೆ. ಆ ಒಂದು ಕಾರಣಕ್ಕಾಗಿ ನಮ್ಮ ದೇಶದ ಸಂವಿಧಾನ ಈ ದೇಶದ ಪ್ರಜೆಗಳಾಗಬೇಕು ಅಂತಂದ್ರೆ ಅದನ್ನು ಅರ್ಥೈಸ್ಕೊಳ್ಬೇಕು. ಅದು ಸರಿಯಾದ ಪ್ರಮಾಣದಲ್ಲಿ ಯಥಾವತ್ತಾಗಿ ಜಾರಿಗೆ ಆದಾಗ ಮಾತ್ರ ಈ ದೇಶ ಅಭಿವೃದ್ಧಿ ಆಗಲಿಕ್ಕೆ, ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಅದಕ್ಕಾಗಿ ಅಂಬೇಡ್ಕರ್ ಅವರ ಈ ಒಂದು ವಿಚಾರ ಎಲ್ಲರೂ ಕೂಡ ಪ್ರತಿಯೊಬ್ಬ ವ್ಯಕ್ತಿ 135 ಕೋಟಿ ಜನರು ವಿಶಾಲವಾಗಿರ್ತಕ್ಕಂಥ ಮನೋಭಾವನೆಯನ್ನು ಒಪ್ಪಿಕೊಂಡಾಗ ಮಾತ್ರ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೊಂದು ಕಡೆ 1952ರಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿದ್ದಾರೆ ಅಂತಕ್ಕಂಥ ಕಾರಣಕ್ಕಾಗಿ ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯ ಡಾಕ್ಟರ್ ಆಫ್ ಲಾ ಅಂತಕ್ಕಂಥ ಪದವಿಯನ್ನು ಕೊಡುತ್ತೆ. ಜಗತ್ತಿನ ಭಾರತ ದೇಶ ಸಂವಿಧಾನ ರಚಿಸಿಕೊಂಡಿರ್ತಕ್ಕಂಥದ್ದು ಹೆಮ್ಮೆ ಆಗಿರ್ತಕ್ಕಂಥದ್ದು ನಮ್ದಿದ್ರು ಕೂಡ ಅಮೆರಿಕದವರು ಕೂಡ ಹೆಮ್ಮೆ ಪಟ್ಟಿದ್ದಾರೆ. ಏನಂತೇಳಿ? ಅಂಬೇಡ್ಕರ್ ಅವರು ಬುದ್ಧಿವಂತರಿರ್ಬೋದು, ಜಗತ್ತಿನ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಸಂವಿಧಾನ ಬರೆದಿರ್ಬೋದು, ಆದರೆ ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ, ಪ್ರತಿಭಾವಂತ ವಿದ್ಯಾರ್ಥಿ ಅಂತಕ್ಕಂಥ ಹೆಮ್ಮೆ ಪಟ್ಕೊಂಡಿರ್ತಕ್ಕಂಥವ್ರು ಅಮೆರಿಕದವರು. ಅದಕ್ಕಾಗಿ ಕೊಲಂಬಿಯಾ ವಿಶ್ವವಿದ್ಯಾಲಯದ ಒಂದು ಲೈಬ್ರರಿಯಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ಅಂತಕ್ಕಂಥದ್ದು ನಿರ್ಮಿಸಿದ್ದಾರೆ. ಆ ಪ್ರತಿಮೆ ಕೆಳಗೆ ಏನನ್ನು ಬರೆದಿದ್ದಾರೆ ಅಂದ್ರೆ ಸಿಂಬಲ್ ಆಫ್ ನಾಲೆಜ್ ಅಂತಕ್ಕಂಥದ್ದು, ಅಂದ್ರೆ ಜ್ಞಾನದ ಪ್ರತೀಕ ಅಂತಕ್ಕಂಥದ್ದು. ಮತ್ತೊಂದು ಕಡೆ ವರ್ಲ್ಡ್ ನಾಲೆಜ್ ಡೇ ಅಂತಕ್ಕಂಥ ಆಚರಣೆ ಮಾಡ್ತಾ ಇದ್ದಾರೆ ವಿಶ್ವಸಂಸ್ಥೆ 2017. ಅಂಬೇಡ್ಕರ್ ಅವರ 14th ಏಪ್ರಿಲ್ಗೆ ಅವ್ರ ಹುಟ್ಟುಹಬ್ಬಕ್ಕೆ ವರ್ಲ್ಡ್ ನಾಲೆಜ್ ಡೇ ಅಂದ್ರೆ ಇಡೀ ಜಗತ್ತು ಅಂತಕ್ಕಂಥದ್ದು, ಇಡೀ ಪಾಂಡಿತ್ಯಪೂರ್ಣ ಹೊಂದಿರತಕ್ಕಂಥ ವ್ಯಕ್ತಿ ಡಾಕ್ಟರ್ ಅಂಬೇಡ್ಕರ್ ಅಂತಕ್ಕಂಥ ಒಪ್ಪಿಕೊಂಡಿದೆ. ಮತ್ತೊಂದು ಕಡೆ 2018ರಲ್ಲಿ ಕೇಂದ್ರ ಸರ್ಕಾರ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ಸಾಮಾಜಿಕ ನ್ಯಾಯ ದಿನ, ಸೋಷಿಯಲ್ ಜಸ್ಟಿಸ್ ಡೇ ಅಂತಕ್ಕಂಥ ಆಚರಣೆ ಮಾಡ್ತಾ ಇದೆ. ಮಹಾರಾಷ್ಟ್ರ ಗೌರ್ಮೆಂಟ್ ಅಂತ 2018ರಲ್ಲಿ ಅಂಬೇಡ್ಕರ್ ಅವರ ಪ್ರಾಥಮಿಕ ಶಾಲೆಗೆ ಸೇರಿರ್ತಕ್ಕಂಥ ದಿನ ನವೆಂಬರ್ 7ಕ್ಕೆ ಸ್ಟೂಡೆಂಟ್ ಡೇ ಅಂತಕ್ಕಂಥ ಆಚರಣೆ ಮಾಡ್ತಾ ಇದೆ. ಅದೇ ನಿಟ್ಟಿನಲ್ಲಿ ಕರ್ನಾಟಕದ ಮೈಸೂರು ವಿಶ್ವವಿದ್ಯಾಲಯ ಕೂಡ ನವೆಂಬರ್ 7 ಸ್ಟೂಡೆಂಟ್ ಡೇ ಅಂತಕ್ಕಂಥ ಆಚರಣೆ ಮಾಡ್ತಾ ಇದೆ. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಂಬೇಡ್ಕರ್ ಅವರ ಬುದ್ಧಿವಂತಿಕೆ ಭಾರತೀಯರಷ್ಟೇ ಅಲ್ಲ, ಭಾರತೀಯರಷ್ಟೇ ಹೆಮ್ಮೆ ಪಡ್ತಕ್ಕಂಥಲ್ಲ, ಇಡೀ ಜಗತ್ತು ಒಪ್ಕೊಂಡಿದೆ ಅಂತಕ್ಕಂಥ.
ಮತ್ತೊಂದು ಕಡೆ ಅಮೆರಿಕದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬರಾಕ್ ಒಬಾಮಾ ಅವರು 2010ರಲ್ಲಿ ಪಾರ್ಲಿಮೆಂಟ್ನಲ್ಲಿ ಉದ್ದೇಶಿಸಿ ಮಾತನಾಡುವಾಗ ಅಂಬೇಡ್ಕರ್ ಅವರಿಗೆ ಹೋಲುತ್ತಾ ಇದ್ದಾರೆ ಅಥವಾ ತಮ್ಮ ಗೌರವ ಅಂತಕ್ಕಂಥದ್ದು ಮನಪೂರ್ವಕವಾಗಿ ಒಪ್ಪಿಕೊಂಡಿದ್ದಾರೆ ಅಂತಕ್ಕಂಥದ್ದು. ಭಾರತ ನಿರ್ಮಾಣದ ಪಿತಾಮಹ ಅಥವಾ ಆಧುನಿಕ ಭಾರತದ ನಿರ್ಮಾಪಕ ಅಂತಕ್ಕಂಥದ್ದು ಕೂಡ ಅಂಬೇಡ್ಕರ್ ಅವರಿಗೆ ಹೋಲ್ತಾರೆ. ಮತ್ತೊಂದು ಕಡೆ ಭಾರತದ ಮಾರ್ಟಿನ್ ಲೂಥರ್ ಅಂತಕ್ಕಂಥದ್ದು ಕೂಡ ಹೊಗಳುತ್ತಾರೆ. ಯಾಕೆ ಹೊಗಳಬೇಕು ಅಂತಂದ್ರೆ ಅವರ ಪಾಂಡಿತ್ಯ ಅಷ್ಟಿತ್ತು. ಅದಕ್ಕಾಗಿ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಕೊಡುವ ಪೂರ್ವದಲ್ಲಿ ಸಂವಿಧಾನ ರಚಿಸುವ ಸಂದರ್ಭಗಳಲ್ಲಿ ಅಂಬೇಡ್ಕರ್ ಅವರಿಗೆ ಆ ಒಂದು ಕರಡು ಸಮಿತಿ ಅಧ್ಯಕ್ಷರು ಯಾಕಾಗ್ತಾರೆ ಅಂತಂದ್ರೆ 1930, 31, 32ರಲ್ಲಿ ದುಂಡು ಮೇಜಿನ ಸಮ್ಮೇಳನದಲ್ಲಿ 3 ಸಭೆಗೆ ಭಾಗವಹಿಸ್ತಾರೆ ಅಂಬೇಡ್ಕರ್. ಗಾಂಧಿ ಒಂದೇ ಸಮ್ಮೇಳನಕ್ಕೆ ಭಾಗವಹಿಸ್ತಾರೆ. ಆ 3 ಸಮ್ಮೇಳನದಲ್ಲಿ ಬ್ರಿಟಿಷರಿಗೆ ಅವರ ತಪ್ಪುಗಳು ಏನು ಅಂತಕ್ಕಂಥ ತಿಳಿಸಿ ಹೇಳಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಅಂಬೇಡ್ಕರ್ ಅವರು. 1950ಕ್ಕೆ ನಮ್ಮಲ್ಲಿ ಇಕ್ವಾಲಿಟಿ ಸಿಕ್ಕಿದೆ. ಮಹಿಳೆಯರಿಗೆ ಪುರುಷರಿಗೆ ಎಷ್ಟು ಹಕ್ಕಿದೆನೋ ಮಹಿಳೆಯರಿಗೂ ಕೂಡ ಅಷ್ಟೇ ಹಕ್ಕಿದೆ. ಬಟ್ 1958ಕ್ಕೆ ಇಂಗ್ಲೆಂಡ್ನಲ್ಲಿ ಹಕ್ಕು ಕೊಟ್ಟಿದ್ದಾರೆ. ಶ್ರೀಮಂತ ಸಭೆ ಮೇಲ್ಮನೆಗೆ ಮಹಿಳೆಯರಿಗೆ ಅವಕಾಶ ಇರಲಿಲ್ಲ ಇಂಗ್ಲೆಂಡ್ನಲ್ಲಿ. ಇಡೀ ಜಗತ್ತನ್ನೇ ಆಳ್ವಿಕೆ ಮಾಡಿರ್ತಕ್ಕಂಥ ಇಂಗ್ಲೆಂಡ್ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ. ಅವರಿಗೆ ದುಂಡು ಮೇಜಿನ ಸಮ್ಮೇಳನದಲ್ಲಿ ಹೇಳ್ತಾರೆ ಈಕ್ವಾಲಿಟಿ ಮಹಿಳೆಯರು ಕೂಡ ಬೇಕು. ಆ ಒಂದು ಕಾರಣಕ್ಕೆ 1958-63ರಲ್ಲಿ ಪಿರಾಜ್ ಆಕ್ಟ್ ಅಂತ ಜಾರಿಗೆ ತಂದು ಶ್ರೀಮಂತ ಸಭೆಯಲ್ಲೂ ಕೂಡ ಮಹಿಳೆಯರಿಗೆ ಅವಕಾಶ ಕೊಡ್ತಾರೆ. ಕಾರಣ ಏನಂತಂದ್ರೆ ಅದು ದುಂಡು ಮೇಜಿನ ಸಮ್ಮೇಳನದಲ್ಲಿ ಅಂಬೇಡ್ಕರ್ ಅವರು ವಾದ ಮಾಡಿದ್ದಕ್ಕಾಗಿ, ಮಹಿಳೆಯರ ಪರವಾಗಿ ಹೋರಾಟ ಮಾಡಿದ್ದಕ್ಕಾಗಿ ನಮಗೆ 50ಕ್ಕೆ ಸ್ವಾತಂತ್ರ್ಯ ಸಿಕ್ಕರೆ ಮಹಿಳೆಯರಿಗೆ ಅಲ್ಲಿ 58, 63ಕ್ಕೆ ಸ್ವಾತಂತ್ರ್ಯ ಅಂತಕ್ಕಂಥ ಸಿಗುತ್ತೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಂಬೇಡ್ಕರ್ ಅವರ ಸಾಧನೆ, ಅವರ ಪ್ರತೀಕ, ಅವರ ಜ್ಞಾನ, ಪಾಂಡಿತ್ಯ ಅಂತಕ್ಕಂಥದ್ದು ಕೂಡ ನಾವು ಒಪ್ಕೊಳ್ಳೇಬೇಕು ಅಂತಕ್ಕಂಥದ್ದು. ಇವತ್ತು 1947 ಬಿಫೋರ್ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ಮಹಾತ್ಮ ಅಥವಾ ಗ್ರೇಟೆಸ್ಟ್ ಇಂಡಿಯನ್ ಯಾರು ಅಂತಕ್ಕಂಥದ್ದು ಒಂದು ಔಟ್ಲುಕ್ನಲ್ಲಿ ಒಂದು ಸರ್ವೆ ಮಾಡಿದಾಗ ಗಾಂಧಿ ಮತ್ತು ಅಂಬೇಡ್ಕರ್ ಅವರ ನಡುವೆ ಯಾರು ಗ್ರೇಟ್ ಅಂತಕ್ಕಂಥ ನೋಡಿದಾಗ ಡಾಕ್ಟರ್ ಅಂಬೇಡ್ಕರ್ ಅವರು ಟಾಪ್ ಮೋಸ್ಟ್ ನಲ್ಲಿ ಇರ್ತಾರೆ ಅಂತಕ್ಕಂಥದ್ದು. ಆ ಒಂದು ಕಾರಣಕ್ಕಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸುವ ಮೂಲಕ ಭಾರತ ದೇಶಕ್ಕಷ್ಟೇ ನ್ಯಾಯ ಅಂತಕ್ಕಂಥ ಕೊಟ್ಟಿಲ್ಲ, ಈ ಜಗತ್ತಿಗೆ ತಂದಾಗಿರ್ತಕ್ಕಂಥ ತಮ್ಮ ಬುದ್ಧಿವಂತಿಕೆ, ತಮ್ಮ ಜ್ಞಾನ ಏನು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ಮಹಾನಾಯಕ ಅಂತಕ್ಕಂಥ ಪದವಿ ಕೂಡ ಪಡೆದುಕೊಂಡಿದ್ದಾರೆ. ಆ ಧಾರವಾಹಿ ಅಂತಕ್ಕಂಥ ಮಹಾನಾಯಕವನ್ನು ನೋಡಿದರೆ ಅಂಬೇಡ್ಕರ್ ಅವರ ಜೀವನ, ಅಂಬೇಡ್ಕರ್ ಅವರ ಸಾಧನೆ, ಅವರ ಬುದ್ಧಿವಂತಿಕೆ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ನಾನು ತಿಳ್ಕೊಂಡಿದ್ದೆ, ಆದರೆ ಆ ಒಂದು ಧಾರಾವಾಹಿ ನೋಡಿದಾಗ ಇನ್ನೂ ಅಂಬೇಡ್ಕರ್ ಬಗ್ಗೆ ಎಷ್ಟು ತಿಳ್ಕೊಳ್ಬೇಕು ಅಂತಕ್ಕಂಥ ಆಸಕ್ತಿ ಅಂತಕ್ಕಂಥ ಹುಟ್ಟಿದೆ. ಆ ಒಂದು ಕಾರಣಕ್ಕಾಗಿ ಇವತ್ತಿನ ದೊಡ್ಡ ದೇಶ, ದೊಡ್ಡ ಸಂವಿಧಾನ, ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಸಂವಿಧಾನ ರಚಿಸುವಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸಿರ್ತಕ್ಕಂಥ ಶ್ರೇಯಸ್ಸು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಸಲ್ಲಬೇಕು. ಆ ಒಂದು ಕಾರಣಕ್ಕಾಗಿ ಈ ದಿನ ಆಚರಣೆ ಮಾಡುವ ಮೂಲಕ ತಮ್ಮೆಲ್ಲರಿಗೂ ನನ್ನ ಒಂದು ವಿಚಾರಗಳನ್ನು ಹಂಚಿಕೊಳ್ಳಕ್ಕೆ ತಾವು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತು ಸರ್ ಅವರಿಗೂ ಕೂಡ ನಾನು ಇನ್ನೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುವ ಮೂಲಕ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತೇನೆ. ಸ್ವಾಗತ ಮತ್ತು ಸುದೀರ್ಘವಾದಂತಹ ಸಂವಿಧಾನ ಹೊಂದಿದಂತಹ ನಾವು ಅನ್ನೋ ಕಾರಣಕ್ಕಾಗಿ ಸುದೀರ್ಘವಾದಂತಹ ಪ್ರಾಸ್ತಾವಿಕ ನೀಡಿದಂತಹ ಡಾಕ್ಟರ್ ನೂಲ್ಕರ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಮುಖ್ಯ ಅತಿಥಿಗಳಾದಂತಹ ಪ್ರೊಫೆಸರ್ ಹೇಮಂತ್ ಸರ್ ಅವರು ಮತ್ತು ಅಧ್ಯಕ್ಷರಾದಂತಹ ಸರ್ ದೇಶಪಾಂಡೆ ಸರ್ ಅವರು ಸಂವಿಧಾನಕ್ಕೂ ಮತ್ತು ಭಾವಚಿತ್ರಕ್ಕೂ ಸನ್ಮಾನಿಸಲಿದ್ದಾರೆ. श्रीकांत ಅವರು ಡಾಕ್ಟರ್ ಗೌರವ ಬಂದ
ಮುಖ್ಯಸ್ಥರಾದಂತಹ ಪ್ರೊಫೆಸರ್ ಹೇಮಂತ್ ಸರ್ ಅವರಿಗೆ ಗಣಿತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ವೆಂಕಟೇಶ್ ಕುಲಕರ್ಣಿ ಅವರು ಸನ್ಮಾನಿಸಿದ್ದಾರೆ. ಇದೇ ಒಳ್ಳೆಯ ಸುಸಂದರ್ಭ ಅಂತ ಹೇಳಿ ರಾಜ್ಯಶಾಸ್ತ್ರದ ಮುಖ್ಯಸ್ಥರಾದಂತಹ ನೂಲ್ಕರ್ ಸರ್ ಅವರು ಕೂಡ ಇನ್ನು ಮುಂದೆ ನಿವೃತ್ತಿ ಹೊಂದುತ್ತಿರುವಂತಹ ಪ್ರೊಫೆಸರ್ ಹೇಮಂತ್ ಸರ್ ಅವರಿಗೆ ಸನ್ಮಾನಿಸ್ತಾ ಇದ್ದಾರೆ. ಪ್ರಾಚಾರ್ಯರಾದಂತಹ ಪ್ರೊಫೆಸರ್ UG ಸರ್ದೇಶಪಾಂಡೆ ಸರ್ ಅವರಿಗೆ ನಮ್ಮ ಉದ್ಯೋಗ ಮಿತ್ರರ ಕಾರ್ಯದರ್ಶಿಗಳಾದಂತಹ ಶ್ರೀ ಸುದೇಶ್ ಸರ್ ಅವರು ಸನ್ಮಾನಿಸಬೇಕಂತ ಹೇಳಿದರು. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿರುವಂತಹ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ನೂಲ್ಕರ್ ಸರ್ ಅವರಿಗೆ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಶ್ರೀಕಾಂತ್ ಸರ್ ಅವರು ಸನ್ಮಾನಿಸಿದರು. ಈಗ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಪ್ರೊಫೆಸರ್ ಹೇಮಂತ್ ಸರ್ ಅವರಿಂದ ವಿಶೇಷ ಉಪನ್ಯಾಸ. ಒಂದು ಕಡೆ ಪೊಲಿಟಿಕಲ್ ಸೈನ್ಸ್ ಅಭ್ಯಾಸ ಮಾಡಿದಂತಹ ಮತ್ತು ಅದೇ ವಿಷಯವನ್ನು ಬೋಧಿಸುತ್ತಿರುವಂತಹ ನೂಲ್ಕರ್ ಅವರು, ಇನ್ನೊಂದು ಕಡೆ ಕಾನೂನು ಪದವೀಧರರಾದಂತಹ ಮತ್ತು ವಿದ್ಯಾರ್ಥಿಗಳಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಪಾಠ ಮಾಡುತ್ತಿರುವಂತಹ ಸರ್ದೇಶ್ ಪಾಂಡೆ ಅವರು, ಮೇಲೆ ಎಲ್ಲ ಗೊತ್ತಿದ್ದಂತಹ ತಾವುಗಳು. ಇಂತಹ ಸಮಯದಲ್ಲಿ ಒಬ್ಬ ಕಾಮರ್ಸ್ ವಿದ್ಯಾರ್ಥಿ ಸಂವಿಧಾನದ ಬಗ್ಗೆ ಮಾತನಾಡೋದು ಎಷ್ಟು ಸೂಕ್ತ ಅನ್ನೋದು ನನಗೆ ಕಾಡುತ್ತಿರುವ ಪ್ರಶ್ನೆ. ಅದರ ಒಂದು ವಿಷಯವನ್ನು ನಾನು ತಿಳಿಸಲೇಬೇಕು. ಒಂದು ಕುಟುಂಬ ನಡಿಬೇಕಾದರೂ ಕೂಡ ಒಂದು ವ್ಯವಸ್ಥೆ, ಒಂದು ಪದ್ಧತಿ, ಒಂದು ಶಿಸ್ತು ಅನ್ನತಕ್ಕಂಥದ್ದಿರುತ್ತೆ. 130 ಕೋಟಿ ಜನಸಂಖ್ಯೆ ಇರತಕ್ಕಂಥ ಒಂದು ದೇಶ ನಡಿಬೇಕು ಅನ್ನೋವಾಗ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನೋದು, ಸಂವಿಧಾನವನ್ನೋದು ಅಗತ್ಯ ಇದೆ. ನಾವು ನೋಡ್ತಾ ಇದ್ದೇವೆ, ಈ ಜಗತ್ತಿನಲ್ಲಿ ಎಷ್ಟೋ ದೇಶಗಳಿವೆ. ನೂಲ್ಕರ್ ಅವರು ಮಾತನಾಡ್ತಾ ಇರಬೇಕಾದ್ರೆ ಮೇಲಿಂದ ಮೇಲೆ ಹೇಳ್ತಾ ಇದ್ರು, ಲಿಖಿತ ಸಂವಿಧಾನ ಅನ್ನತಕ್ಕಂತಹ ಮಾತು. ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ, ಒನ್ ಆಫ್ ದಿ ಡೆವಲಪ್ಡ್ ನೇಷನ್ ಇಂಗ್ಲೆಂಡ್, ನಾವೇನಂತೀವೋ ಇಂಗ್ಲೆಂಡ್ನಲ್ಲೇ ಅವರ ಕಾನ್ಸ್ಟಿಟ್ಯೂಷನ್ ಇರತಕ್ಕಂಥದ್ದು 100 pages ಕಾನ್ಸ್ಟಿಟ್ಯೂಷನ್. ಅಂಡ್ ಯುನಿಟರಿ, ಅಲ್ಲಿ ಆ ಕಿಂಗ್ ಕ್ವೀನ್ ಸಿಸ್ಟಮ್ ಇರೋದ್ರಿಂದ ಅಲ್ಲಿ ಯುನಿಟರಿ ಕನ್ಸೆಪ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂದರೆ ಎಲ್ಲ ಪವರ್ಗಳು ಏನಿರುತ್ತೋ ಅದು ಕೇವಲ ಒಬ್ಬರ ಹತ್ರ ಮಾತ್ರ, ಒಂದು ಕುಟುಂಬದ ಹತ್ರ ಮಾತ್ರ ಇರ್ತವೆ. ಆದರೆ ನಾವು ನೋಡ್ತಾ ಇದ್ದೇವೆ ಭಾರತದ ಸಿಸ್ಟಮ್ ಹೇಗಿದೆ ಅಂತಂದರೆ, ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಯುನಿಟರಿ ಆಸ್ ವೆಲ್ ಆಸ್
ಫೆಡರಲ್ ಸಿಸ್ಟಮ್ ಅಂತ ಹೇಳ್ತೇವೆ. ನಮ್ಮಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷನಿಗೂ ಕೂಡ ಬಹಳ ಪವರ್ಫುಲ್ ವ್ಯಕ್ತಿ ಅವನು, ಯಾಕೆಂದ್ರೆ ಅವನಿಗೆ ಕೂಡ ನಾವು ಪವರ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ದೇವೆ. ಕೆಲವು ವಿಷಯಗಳಲ್ಲಿ, ಫಾರ್ ಎಕ್ಸಾಂಪಲ್ ಮಿಲಿಟರಿ ವಿಷಯ ಇರಬಹುದು, ಅಥವಾ ಈ ವೈದ್ಯಕೀಯ ವಿಷಯ ಇರಬಹುದು. ಈಗ ನಾವು ಕರೋನಾದ ನೋಡ್ತಾ ಇದ್ದೇವೆ. ಮೋದಿ ಇಸ್ ದಿ ಮೋಸ್ಟ್ ಪವರ್ಫುಲ್ ಪರ್ಸನ್, ಪ್ರೈಮ್ ಮಿನಿಸ್ಟರ್ ವಿಲ್ ಬಿ ದಿ ಮೋಸ್ಟ್ ಪವರ್ಫುಲ್ ಪರ್ಸನ್ ಇಂತಹ ವಿಷಯಗಳಲ್ಲಿ. ಬಟ್ ಜನರಲ್ ಹೆಲ್ತ್ ಅಂತಕ್ಕಂಥದ್ದು ಏನಿದೆಯೋ ಇಟ್ಸ್ ಎ ಸ್ಟೇಟ್ ಮ್ಯಾಟರ್. ಮುಲ್ಕರ್ ಅವರು ಹೇಳಿದರು, ನಮ್ಮಲ್ಲಿ ಕೆಲವು ವಿಷಯಗಳನ್ನು ನಾವು ಸೆಂಟ್ರಲ್ಗೆ ಪವರ್ ಕೊಟ್ಟಿದ್ದೇವೆ, ಕೆಲವು ವಿಷಯಗಳನ್ನು ಸ್ಟೇಟ್ಸ್ಗೆ ಪವರ್ ಕೊಟ್ಟಿದ್ದೇವೆ. ಈಗ ಯೂನಿವರ್ಸಿಟಿ ಇಟ್ ಈಸ್ ಅನ್ ಅಟಾನಮಸ್ ಬಾಡಿ ಅಂತ ಹೇಳ್ತೇವೆ ನಾವು. ಅಲ್ಲಿ ಯಾವ ಮಿನಿಸ್ಟರ್ಸ್ ಆಗಲಿ, ಯಾವ ಗವರ್ಮೆಂಟ್ ಆಗಲಿ ಇಂಟರ್ಫಿಯರ್ ಮಾಡುವ ಹಾಗಿಲ್ಲ. ಅಲ್ಲಿ ಇಂಟರ್ಫಿಯರ್ ಮಾಡಬೇಕು ಅಂದರೆ ಓನ್ಲಿ ಗವರ್ನರ್ ಕ್ಯಾನ್ ಡೂ ಇಟ್. ಇದನ್ನು ನಾವು ಮಾಡಿದ್ದೇವೆ. ಈಗ ಸೆಂಟ್ರಲ್ ಯೂನಿವರ್ಸಿಟೀಸ್ ಅಂತಕ್ಕಂಥದ್ದಿದೆ. ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿಯನ್ನು ಕಂಟ್ರೋಲ್ ಮಾಡಬಹುದು, ಅವರನ್ನು ಕೇಳಬಹುದು ಅಂತಂದರೆ ಇಟ್ ಈಸ್ ಓನ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅಂದರೆ ನಮ್ಮ ಸಿಸ್ಟಮ್ ಅನ್ನೋದು ಏನಿದೆಯೋ ಬಹಳ ಪರ್ಫೆಕ್ಟ್ ಆದಂತಹ ಸಿಸ್ಟಮ್ ಇದೆ. ಈ ಸಿಸ್ಟಮ್ ಅನ್ನ ನಮಗೆ ತಂದು ಕೊಟ್ಟವರು, ಇದರ ನಿರ್ಮಾತೃರು ಅಂದರೆ ನಾವು ಅಂಬೇಡ್ಕರ್ ಅಂತ ಹೇಳ್ತೇವೆ. ಇತ್ತೀಚಿನ ದಿನಗಳಲ್ಲಿ, ಇದು ಮೊದಲಿರಲಿಲ್ಲ, ಬಹಳ ಖೇದಕರವಾದಂತಹ ದುಃಖಕರವಾದಂತಹ ಸಂಗತಿ ಏನು ಅಂತಂದರೆ, ಅನೇಕ ಜನ ಒಂದು ಮಿಸ್ ಕ್ಯಾಂಪೇನ್ ಅಂತ ಏನಂತೇವೋ ಅದನ್ನು ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಒಬ್ಬರೇ ರಚಿಸಿಲ್ಲ, ಬೇರೆಯವರು ರಚಿಸಿದ್ದಾರೆ, ಇವರು ಕೇವಲ ಅಧ್ಯಕ್ಷರಿದ್ದರು, ಅದು ಇದ್ರು ಇದು ಇದ್ರು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಬಟ್ ನೀವು ಇತಿಹಾಸವನ್ನು ಸರಿಯಾಗಿ ಓದಿದರೆ ನಿಮಗೆ ಗೊತ್ತಾಗುತ್ತೆ, ಆ ಸದಸ್ಯರೇನಿದ್ರು ಆ ಸದಸ್ಯರೆಲ್ಲರೂ ಹೇಳಿದ ಸಂದೇಶಗಳೇನಿದೆ, ಸ್ಟೇಟ್ಮೆಂಟ್ಸ್ ಏನಿದೆ ಅಂತಂದರೆ ಇದನ್ನ ಸಂಪೂರ್ಣವಾಗಿ ಜವಾಬ್ದಾರಿ ಹೊತ್ತು ಬರೆದವರು ಅಂಬೇಡ್ಕರ್ ಅಂತ ನಾನಲ್ಲ, ಆ ಕರಡು ಸಮಿತಿಯ ಸದಸ್ಯರ ಮಾತುಗಳಿವೆ. ಸೊ ಹೀಗಾಗಿ ಇವತ್ತು ಯಾರೋ ಭಗವದ್ಗೀತೆ ಚೆನ್ನಾಗಿಲ್ಲ, ರಾಮಾಯಣ ಚೆನ್ನಾಗಿಲ್ಲ ಅಂತಂದರೆ ರಾಮಾಯಣಕ್ಕೆ ಭಗವದ್ಗೀತೆಗೆ ಏನು ವ್ಯತ್ಯಾಸ ಬೀಳೋದಿಲ್ಲ. 4 ಮೂರ್ಖರು ಇರ್ತಾರೆ, ಎಲ್ಲ ಸಮಾಜದಲ್ಲೂ ಇರ್ತಾರೆ. ಅವರು ಇದು ಚೆನ್ನಾಗಿಲ್ಲ ಅಂತ ಅಂದುಬಿಡ್ತಾರೆ. ಅದರ ಅರ್ಥ ಅವರಿಗೆ ಅದು ತಿಳಿದಿಲ್ಲ ಅಂತ. ಅಂಬೇಡ್ಕರ್ ಬಗ್ಗೆ ಮಿಸ್ ಕ್ಯಾಂಪೇನ್ ಮಾಡತಕ್ಕಂಥ ಜನರಿಗೂ ನಾನು ಇದನ್ನೇ ಹೇಳ್ತೇನೆ, ಯು ಹ್ಯಾವ್ ನಾಟ್ ರೆಡ್ ಅಂಬೇಡ್ಕರ್, ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಅಂಬೇಡ್ಕರ್ ಎಟ್ ಆಲ್, ದಟ್ ಈಸ್ ವೈ ಯು ಆರ್ ಸ್ಪೀಕಿಂಗ್ ನಾನ್ ಸೆನ್ಸ್ ಅಂತಕ್ಕಂಥ ಮಾತು. ಸೊ ಇಲ್ಲಿ ಏನಿದೆಯೋ ಒಂದು ಇದು ಇದೆ, ನಮ್ಮ ಸಂವಿಧಾನ ಏನಿದೆಯೋ ಅಂಬೇಡ್ಕರ್ ಅವರು ಬಹಳ ಚೆನ್ನಾಗಿ ಅದನ್ನು ಇದು ಮಾಡಿದ್ದಾರೆ. ಇಟ್ ಈಸ್ ನಾಟ್ ಒನ್ ಟೈಮ್ ರಿಟರ್ನ್ ಅಲ್ಲ. ನೂಲ್ಕರ್ ಅವರಿಗೆ ಚೆನ್ನಾಗಿ ಗೊತ್ತಿದೆ, ವಿ ಹ್ಯಾವ್ ಹ್ಯಾಡ್ ಮೋರ್ ದೆನ್ 10s of amendments. ಯಾವ ರೀತಿ ಬೇಕೋ ನಾವು ಫ್ಲೆಕ್ಸಿಬಲ್ ಇಟ್ಟಿದ್ದೇವೆ. ನಮಗೆ ಬೇಕಾದ ಹಾಗೆ ಮಾರ್ಪಾಡುಗಳನ್ನು ಸಮಯ ಸಂದರ್ಭಾನುಸಾರವಾಗಿ ಬೇಕಾದಂತಹ ಮಾರ್ಪಾಡುಗಳನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನೀಡಿದ್ದಾರೆ. ಇವತ್ತು ಇಸ್ರೇಲ್ ಅನ್ನತಕ್ಕಂತಹ ಒಂದು ಕಂಟ್ರಿ ತಾವೆಲ್ಲ ಹೆಸರು ಕೇಳಿರಬಹುದು. ದೇ ಡೋಂಟ್ ಹ್ಯಾವ್ ರಿಟರ್ನ್ ಒಂದು ಸಂವಿಧಾನ ಅಂತಿಲ್ಲ. ಇವತ್ತು ನೀವು ಚೈನಾ ನೋಡ್ತಾ ಇದ್ದೀರಾ, ಅಲ್ಲಿ ಯಾರಿಗೂ ಏನೂ ಹಕ್ಕಿಲ್ಲ. ಇವತ್ತು ನಮ್ಮಲ್ಲೇ ನಾವು ಹೇಳ್ತೇವೆ ಇದು ನನ್ನ ಪ್ಲಾಟ್ ಇದೆ ಅಂತ. ಚೈನಾದಲ್ಲಿ ಯಾರೂ ಇದು ನನ್ನ ಪ್ಲಾಟ್ ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎವ್ರಿಥಿಂಗ್ ಬಿಲಾಂಗ್ಸ್ ಟು ಗವರ್ಮೆಂಟ್. ಅವರ ಸಿಸ್ಟಮೇ ಇಟ್ಸ್ ಕಮ್ಯುನಿಸ್ಟ್ ಸಿಸ್ಟಮ್, ನಮ್ಮದು ಡೆಮೋಕ್ರಾಟಿಕ್ ಸಿಸ್ಟಮ್. ಮತ್ತು ನಮ್ಮ ಪಾಪ್ಯುಲೇಷನ್ ದೊಡ್ಡದು. ಇನ್ನೊಂದು ತಾವು ಅರ್ಥ ಮಾಡ್ಕೋಬೇಕು, ಅಮೆರಿಕಾ ಹ್ಯಾಸ್ ಡಿಕ್ಲೇರ್ಡ್ ಇಟ್ ಸೆಲ್ಫ್ ಎ ಕ್ರಿಶ್ಚಿಯನ್ ಕಂಟ್ರಿ. ನಮ್ಮ ಏನೇನು ರಾಷ್ಟ್ರಗಳಿವೆಯೋ ಜಗತ್ತಿನಲ್ಲಿ, ಆ ರಾಷ್ಟ್ರಗಳೆಲ್ಲವೂ ಒಂದೊಂದು ಜಾತಿ ಧರ್ಮದ ಆಧಾರಿತವಾಗಿ ತಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನು ಮಾಡಿಕೊಂಡಿವೆ. ಇಟ್ ಈಸ್ ಓನ್ಲಿ ಇಂಡಿಯಾ. ಇವತ್ತು ಈವನ್ ಬ್ರಿಟನ್ ಕೂಡ ಕ್ರಿಶ್ಚಿಯನ್ ನೇಷನ್. ಓನ್ಲಿ ಇಟ್ ಈಸ್ ಇಂಡಿಯಾ. ನಾವು ಜಾತ್ಯತೀತ ಭಾರತ ಅಂತ ಹೇಳ್ತೇವೆ. ಸೊ 130 ಕೋಟಿ ಇರತಕ್ಕಂತಹ ಜನ. ಮೊನ್ನೆ ನಾನು ನವಲಿ ಸರ್ ಮಾತಾಡ್ತಾ ಇದ್ದೆವು, ನಮ್ಮ ಗಿರಿದಾದಷ್ಟು ಪಾಪ್ಯುಲೇಷನ್ ಇಲ್ಲ ಅಮೆರಿಕಾದಲ್ಲಿ.
ಒಂದು ಎಲೆಕ್ಷನ್ ಮಾಡಬೇಕಾದ್ರೆ ಅವ್ರಿಗೆ ಕುರಿಕೋಣ ಬಿದ್ದು ಹೋಯ್ತು. ನಮ್ಮ ಬಿಹಾರನಲ್ಲಿ ಕೋವಿಡ್ ಇಟ್ಕೊಂಡು ನಾವು ಸಕ್ಸಸ್ಫುಲ್ ಎಲೆಕ್ಷನ್ ಮಾಡಿ ತೋರಿಸಿದೆವು. ಎಲ್ಲಿ ಪ್ರತಿ ಸಲ ಗಡಬಡ ಆಗ್ತಿತ್ತೋ ಈ ಸಲ ಅಲ್ಲಿ ಒಂದು ಗಡಬಡ ಆಗಬೇಕು. ದಟ್ ಈಸ್ ದಿ ಬ್ಯೂಟಿ ಆಫ್ ಅವರ್ ನೇಷನ್. ಇಷ್ಟೆಲ್ಲ ಬೇರೆ ಬೇರೆ ಜನಾಂಗ, ಬೇರೆ ಬೇರೆ ಧರ್ಮದವರಿದ್ರು, ನಮ್ಮೆಲ್ಲರನ್ನ ಹೊಂದಿಸಿ ಇಟ್ಟಿದ್ದಲ್ಲ, ನಮ್ಮೆಲ್ಲರನ್ನು ಹೊಂದಿಸಿ ಇಟ್ಟಿದ್ದು ಸಂವಿಧಾನ. ಹೀಗಾಗಿ ಸಂವಿಧಾನ ಬಹಳ ಮುಖ್ಯವಾದಂಥದ್ದು. ಇದು ನಾವು ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಹೆಚ್ಚು ತಿಳುವಳಿಕೆ ಮಾತುಗಳನ್ನು ಆಡಬಹುದು. ತಾವೆಲ್ಲ ತಿಳಿದವರು ಇರೋದರಿಂದ ಮತ್ತು ನನಗೂ ಸೀಮಿತ ಜ್ಞಾನ ಇರೋದರಿಂದ, ಈ ಮಾಹಿತಿ ಇರೋದರಿಂದ ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಭಾರತದ ಸಂವಿಧಾನವನ್ನು ಅತ್ಯಂತ ಸುವ್ಯವಸ್ಥಿತವಾಗಿ ನಮಗೆ ಪರಿಚಯಿಸಿರುವಂತಹ ಹೇಮಂತ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷೀಯ ನುಡಿಗಳು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಹೇಮಂತ್ ಕುಮಾರ್ ಕೊಲ್ಲಾಪುರ ಅವರೇ ಮತ್ತು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸತಕ್ಕಂಥ ರಾಜ್ಯಶಾಸ್ತ್ರ ವಿಭಾಗದ ಡಾಕ್ಟರ್ ಮೂಲ್ಕರ್ ಸರ್ ಅವರೇ ಮತ್ತು ನನ್ನ ಆತ್ಮೀಯ ಸಹೋದ್ಯೋಗಿ ಸಂದಿಗ್ಧರೇ ಮತ್ತು ನನ್ನ ಕಾಲೇಜಿನ ಎಲ್ಲ ಆಫೀಸ್ ಸ್ಟಾಫ್ ಆಗಿರ್ಬೋದು, ಲೈಬ್ರರಿ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಈಗಾಗಲೇ ಮೂಲ್ಕರ್ ಅವರು ಸಂವಿಧಾನ ಅನ್ನೋದು ಇರಲೇಬೇಕು. ಅದು ರಿಟರ್ನ್ ಆಗಿರ್ಬೋದು ಅಥವಾ ಅನ್ರಿಟರ್ನ್ ಆಗಿರ್ಬೋದು, ರಿವಾರ್ಡ್ ಆಗಿರ್ಬೋದು, ಎನಾಕ್ಟೆಡ್ ಆಗಿರ್ಬೋದು. ಸಂವಿಧಾನ ಇಲ್ಲ ಅಂದರೆ ಅದು ಅನಾರ್ಕಿ ಅಂತ ಅರ್ಥ. ಅರಾಜಕತೆ. ಯಾವ ದೇಶಕ್ಕೆ ಒಂದು ಸಂವಿಧಾನ ಇಲ್ಲ ಅಂತಂದರೆ ಅದು ಅರಾಜಕತೆ. ಸಂವಿಧಾನನೇ ಮುಖ್ಯವಾಗಿದೆ. ನಾವು ಇವತ್ತು ಆಚರಿಸುತ್ತಿರೋದು ಸಂವಿಧಾನ ದಿನ. ಯಾಕಿದು ಮಹತ್ವ ಪಡೆದಿದೆ ಅಂದರೆ, ನಮ್ಮ ಇಷ್ಟು ದೊಡ್ಡದಾದಂಥ ಒಂದು ಪ್ರಜಾಪ್ರಭುತ್ವ, ಪಾರ್ಲಿಮೆಂಟರಿ ಡೆಮೋಕ್ರಸಿ ಅಂತ ಕರಿತೇವೆ. ವಿ ಆರ್ ನಾಟ್ ಹ್ಯಾವಿಂಗ್ ಪ್ರೆಸಿಡೆನ್ಸಿಯಲ್ ಡೆಮೋಕ್ರಸಿ. ಅದು ಅಮೇರಿಕಾದ ಸಿಸ್ಟಮ್ ಆಯಿತು. ಮೊನ್ನೆ ನನಗೂ ವಂಡರ್ ಅನ್ನಿಸ್ತು. ಈಗ ಅಮೇರಿಕಾದ ಪ್ರೆಸಿಡೆಂಟ್ ಏನಿದ್ರು ಡೊನಾಲ್ಡ್ ಟ್ರಂಪ್, ಅವರು ಇನ್ನೂ ಅಧಿಕಾರ ಬಿಡೋದಕ್ಕಿಂತ ಮೊದಲು ಅವ್ರು ಏನೇನೋ ಕೆಲವು ಪಾರ್ಡನ್ ಮಾಡ್ಕೊಳ್ಳುವಂಥ ಅಧಿಕಾರ ಇದೆ ಅಂತ. ತಮ್ಮ ಮಂದಿಗೆ ಯಾರ್ಯಾರಿಗೆ ಬೇರೆಯವರಿಗೆ ಪಾರ್ಡನ್ ಮಾಡೋ ಅಧಿಕಾರ ಕೊಟ್ಟಿದೆ ಅಂತ ಒಂದು ಸಂವಿಧಾನದಲ್ಲಿ. ನಮ್ಮಲ್ಲಿ ಅಂತಹ ಸಿಸ್ಟಮ್ ಇಲ್ಲ. ನಮ್ಮಲ್ಲಿ ಸೆಪರೇಟ್ ಆಗಿ ಎವ್ರಿಥಿಂಗ್ ಈಸ್ ಕ್ಲಿಸ್ಟರ್ ಕ್ಲಿಯರ್ ಇದೆ. ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಟೋಟಲಿ ಇಂಡಿಪೆಂಡೆಂಟ್ ಇದ್ದಾರೆ. ಯಾರ ಮೇಲೆ ಹಸ್ತಕ್ಷೇಪ ಮಾಡಲಿಕ್ಕೆ ಬರೋದಿಲ್ಲ. ಯಾವುದೇ ರೀತಿಯಾದಂಥ ಒತ್ತಡ ತರಲಿಕ್ಕೆ ಬರೋದಿಲ್ಲ. ಅಂಥ ಒಂದು ಒಳ್ಳೆಯ ಸಂವಿಧಾನವನ್ನು ಬರೆದುಕೊಟ್ಟಂಥ ಒಂದು ಕೀರ್ತಿ ಈಗಾಗಲೇ ಹೇಳಿದ್ರು. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತಿದೆ, ಅದರಲ್ಲಿ ಪ್ರಮುಖರಿದ್ದಾರೆ. BN ರಾವ್ ಅಂತ ಇದ್ದಾರೆ, ಮೇನ್ ಚೀಫ್ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್. ಅವರು ಒಂದು ಏನು ಅಡ್ವೈಸರ್ ಮೇಲೆ ಇವರೆಲ್ಲರ ಒಂದು ಪರಿಶ್ರಮ ಅಂತ ತಿಳ್ಕೊತೇವೆ. ಒಂದು ಸಂವಿಧಾನ ಬರೀಬೇಕಾದ್ರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅನ್ನೋದು ನಮ್ಮದೇ ಆದಂಥ ಒಂದು ಅಸೆಂಬ್ಲಿಯನ್ನು ಮಾಡಿಕೊಂಡು, ಇಟ್ ಕನ್ಸಿಸ್ಟ್ ಆಫ್ ಕ್ರಾಸ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ, ಸ್ಕಾಲರ್ಸು, ಜುಡಿಷಿಯಲ್ಸ್ ಇರ್ಬೋದು, ಬ್ಯೂರಾಕ್ರಾಟ್ಸ್ ಇರ್ಬೋದು, ಬೇರೆ ಬೇರೆ ವರ್ಗದ ಜನರೆಲ್ಲರೂ ಸೇರಿ ಅವ್ರದ್ದೇ ಆದಂಥ ಬೇರೆ ಬೇರೆ ಕಮಿಟೀಸ್ಗಳನ್ನು ಮಾಡಿಕೊಂಡು, ಈಗೆಲ್ಲ ವಿದ್ಯಾರ್ಥಿಗಳಿಗೆ ನಾವು ಹೇಳ್ತಿರ್ತೀವಿ, ಏನು ಹೇಳೋ ಅವಶ್ಯಕತೆ ಇಲ್ಲ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಎಷ್ಟು ಜನ ಇದ್ದರು, ಅವರೆಷ್ಟು ಟೈಮ್ ತೊಗೊಂಡ್ರು, ಎಷ್ಟು ವರ್ಷ ತೊಗೊಂಡ್ರು, ಇದೆಲ್ಲ ಹೇಳಿದ್ರು. ಅವರೆಲ್ಲರ ಒಟ್ಟಾರೆ ಪರಿಶ್ರಮ. ಅದಕ್ಕೆ ಮುಖ್ಯವಾದಂಥ ಒಂದು ಕಮಿಟಿ ಅಂದರೆ ಡ್ರಾಫ್ಟ್ ಕಮಿಟಿ. ಆ ಡ್ರಾಫ್ಟ್ ಕಮಿಟಿ ಅಧ್ಯಕ್ಷರನ್ನಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನಾವು ನೇಮಿಸಿದ್ರಿಂದ ಒಂದು ಹರ್ಕ್ಯುಲಿಯನ್ ಟಾಸ್ಕ್ ಅಂತ ಹೇಳ್ಬೋದು. ಭಾಳ ವಿಸ್ತೃತವಾದಂಥ, ಎಲ್ಲರ ಬಗ್ಗೆಯೂ ಯಾವುದರಲ್ಲಿಯೂ ಗೊಂದಲನೇ ಇಲ್ಲ. ನಮ್ಮ ಅಮೆಂಡ್ಮೆಂಟ್ ಪ್ರೊಸೀಜರ್ ಬಗ್ಗೆಯೂ ಕ್ಲಿಯಾರಿಟಿ ಇದೆ. ಜುಡಿಷಿಯರಿಗೆ ಏನು ಪವರ್ಸ್ ಇದ್ದಾವೆ, ಎಕ್ಸಿಕ್ಯೂಟಿವ್ಗೆ ಏನಿದ್ದಾವೆ, ಲೆಜಿಸ್ಲೇಚರ್ಸ್ ಏನಿದೆ, ಪ್ರತಿಯೊಂದು. ಈಗಾಗಲೇ ಡಿಸೆಂಟ್ರಲೈಸೇಷನ್ ಆಫ್ ಪವರ್ಸ್ ಹೇಳಿದ್ರಿ, ಫೆಡರಲ್ ಸಿಸ್ಟಮ್ ಅಂದ್ರೆ ಏನು ಹೇಳಿದ್ರಿ, ಯೂನಿಟರಿ ಅಂದ್ರೆ ಏನು ಹೇಳ್ತಾ ಇದ್ರಿ, ಯಾವ ರೀತಿ ನಮ್ಮ ಸಂವಿಧಾನಕ್ಕೆ ಅಮೆಂಡ್ಮೆಂಟ್ ಮಾಡ್ಕೊಳ್ಬಹುದು ಅನ್ನೋದನ್ನು ಕೂಡ ಅಲ್ಲಿ ಬರೆದಿಟ್ಟಿದ್ದಾರೆ. ಹೀಗಾಗಿ ಏನು ತೊಂದರೆನೇ ಇಲ್ಲ. ಯಾವುದನ್ನು ಮಾಡಬೇಕಾದ್ರೂ ಅಕಾರ್ಡಿಂಗ್ ಟು ದ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಎವ್ರಿ ಒನ್ ಹ್ಯಾಸ್ ಟು ಪರ್ಫಾರ್ಮ್ ಹಿಸ್ ಡ್ಯೂಟೀಸ್ ಅಂತ. ಯಾರೇ ಪ್ರೆಸಿಡೆಂಟ್ ಆಗಿರ್ಬೋದು, ಏನೇ ಅಧಿಕಾರ ಇದ್ರೂ ಕೂಡ ಎವ್ರಿ ಒನ್ ಹ್ಯಾಸ್ ಟು ಪರ್ಫಾರ್ಮ್ ಹಿಸ್ ಡ್ಯೂಟೀಸ್ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್. ಅದೇನಾದರೂ ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧ ಆಗಿತ್ತು ಅಂದರೆ ಸ್ಟ್ರೇಟ್ ವೇ ದ ಜುಡಿಷಿಯರಿ ಈಸ್ ಹ್ಯಾವಿಂಗ್ ದ ಪವರ್ ಟು ಡಿಕ್ಲೇರ್ ಇಟ್ ಆಸ್ ನಲ್ ಅಂಡ್ ವಾಯ್ಡ್, ಅಲ್ಟ್ರಾ ವೈರಸ್ ಅಂತ ಹೇಳಿ. ಕೆಲವು ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಗೋಯಿಂಗ್ ಟು ಕನ್ಸಲ್ಟ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಕೆಲವು ಇಂಟರ್ಪ್ರಿಟೇಷನ್ ಮಾಡೋ ಅಧಿಕಾರ ಅವ್ರಿಗೆ ಕೇಳ್ಬೋದು ಕೆಲವು ವಿಷಯಗಳನ್ನು. ಅಷ್ಟು ಕೂಡ ಪ್ರೊವಿಷನ್ಸ್ಗಳಿದ್ದಾವೆ. ಹಾಗಾಗಿ
ಇಡೀ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಅತ್ಯಂತ ಒಳ್ಳೆಯ ಸಂವಿಧಾನ ಅಂತಂದ್ರೆ ಭಾರತ ಸಂವಿಧಾನ ಅಂತ ನಾವು ಹೇಳ್ತೀವಿ. ಯಾಕೆಂದ್ರೆ ಎಲ್ಲವನ್ನು ಸ್ಪಷ್ಟವಾಗಿ ಬರ್ತಿಟ್ಟಿದ್ದಾರೆ. ಎಲ್ಲ ನಾವು ಹಾಗೆ ಓದಂತ ಇನ್ನೂ ಏನೇನೋ ಅಮೆಂಡ್ಮೆಂಟ್ಸ್ಗಳು ಆಗ್ತಿದ್ದಾವೆ. ಈಗಾಗಲೇ ಹೇಳ್ತೀವಿ 102ಕ್ಕಿಂತ ಹೆಚ್ಚು ಅಮೆಂಡ್ಮೆಂಟ್ಸ್ ಆಗಿದ್ದಾವೆ. ಅಂದ್ರೆ ವೆನೆವರ್ ನೆಸೆಸಿಟಿ ಇದ್ದಾಗ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕೆನಾಟ್ ಬಿ ಅಮೆಂಡೆಡ್. ಅಲ್ಲಿಯೂ ಸ್ಪಷ್ಟ ಇದೆ, ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕೆನಾಟ್ ಬಿ ಅಮೆಂಡೆಡ್. ನೀವೇನೋ ಪೂರ್ತಿ ಅಮೆಂಡ್ಮೆಂಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಒನ್ ಪಾರ್ಟಿ ಏನು ಡಿಕ್ಟೇಟರ್ಶಿಪ್ ಇಸ್ ಟು ಬಿ ಕಂಟ್ರೋಲ್ಡ್. ಯಾವುದೇ ಒಂದು ಸರ್ಕಾರ ಸಂಪೂರ್ಣವಾಗಿ ಬಹುಮತ ಪಡೆದಿದಂದ್ರೆ ಏನ್ ಬೇಕಾದ್ರೂ ತಿದ್ದುಪಡಿಯನ್ನು ಮಾಡಿ ಬರ್ತದಂತಂದ್ರೆ ಸಾಧ್ಯನೇ ಇಲ್ಲ. ದಟ್ ಈಸ್ ಕಾಲ್ಡ್ ಆಸ್ ಪಾರ್ಲಿಮೆಂಟರಿ ಡೆಮೋಕ್ರಸಿಯಲ್ಲಿ ಒಂದು ಇರುವಂತಹ ಪ್ರೊವಿಷನ್ ಇದೆ. ಹೀಗಾಗಿ ಈ ಒಂದು ದಿನವನ್ನ ನಾವು ಯಾಕೆ ಆಚರಿಸ್ಕೊಳ್ತಾ ಇದೀವಿ ಅಂತಂದ್ರೆ ಈಗಾಗಲೇ ಹೇಳಿದ್ರು 26th November 1949 ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಬೀನ್ ನಮ್ಮಷ್ಟಕ್ಕೆ ನಾವೇ ಸಮರ್ಪಿಸಿಕೊಂಡು ಅಂಗೀಕರಿಸಿದಂತ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅವತ್ತಿನ ದಿವಸ ಒಂದು ಅಂಗೀಕಾರವನ್ನು ಕೊಟ್ಟರು. ಆನಂತರ ಆಫ್ಟರ್ ದ ಲ್ಯಾಪ್ಸ್ ಆಫ್ ಎಕ್ಸಾಕ್ಟ್ಲಿ 2 months ದ ಕಾನ್ಸ್ಟಿಟ್ಯೂಷನ್ ಕೇಮ್ ಇನ್ ಟು ಫೋರ್ಸ್ 26 January 1950. ಅದಕ್ಕೆ ಈ ದಿನವನ್ನು ಆಚರಿಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಸಂವಿಧಾನದ ಮಹತ್ವ, ಸಂವಿಧಾನ ಎಲ್ಲರೂ ಪಾಲಿಸಲೇಬೇಕು. ಎವ್ರಿ ಒನ್ ಹ್ಯಾಸ್ ಟು ರೆಸ್ಪೆಕ್ಟ್ ದಿ ಕಾನ್ಸ್ಟಿಟ್ಯೂಷನ್. ಪ್ರತಿಯೊಬ್ಬರು ಸಂವಿಧಾನಕ್ಕೆ ತಲೆಬಾಗಲೇಬೇಕಾಗುತ್ತೆ. ಇಟ್ ಇಸ್ ದ ಸ್ಯಾಕ್ರೆಡ್ ಲಾ, ಇಟ್ ಇಸ್ ದ ಫಂಡಮೆಂಟಲ್ ಲಾ, ಇಟ್ ಇಸ್ ದ ಬೇಸಿಕ್ ಲಾ. ಅದರ್ ಲಾಸ್ ಏನು ನಾವು ಮಾಡ್ಕೊಂಡಿದೀವಿ, ಬೇರೆ ಬೇರೆ ಏನಿದಾವೆ, ಕ್ರಿಮಿನಲ್ ಲಾ, ಸಿವಿಲ್ ಲಾಸ್ಗಳು ಇರ್ಬೋದು, ಮೆಟ್ರಿಮೋನಿಯಲ್ ಕೇಸಸ್ ಇರ್ಬೋದು, ಬೇರೆ ಬೇರೆ ಇವೆಲ್ಲವೂ ದೇ ಆರ್ ಕಾಲ್ಡ್ ಏನಿದೆ ಅಂದ್ರೆ ಫಂಡಮೆಂಟಲ್ ಲಾದಿಂದ ಡಿರೈವ್ ಆಗಿದ್ದಾವೆ. ಇದರ ಮೇಲಿಂದ ಬಂದಿದ್ದಾವೆ. ಸಬ್ಸ್ಟಾನ್ಷಿಯಲ್ ಲಾಸ್ಗಳು ಇವೆಲ್ಲ ಬರ್ತಾವೆ, ಪ್ರೊಸೀಜರ್ ಲಾಗಳು ಬರ್ತಾ ಇದಾವೆ. ಅದ್ರ ಮೂಲಭೂತವಾದಂಥ ಕಾನೂನು ಅಂತಂದ್ರೆ ಸಂವಿಧಾನ. ಅದರ ಬಗ್ಗೆ ಪ್ರತಿಯೊಬ್ಬರಿಗೂ ನಾವು ಭಾರತೀಯರಾದಂಥ ನಮಗೆ ಸಂವಿಧಾನದಲ್ಲಿ ಏನಿದೆ, ಅದರ ಮಹತ್ವ ಏನಿದೆ, ಅದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗ್ತದೆ. ಈಗ ಬಹಳಷ್ಟು ಸಲ ನಾವು ಡಿಸ್ಕಸ್ ಮಾಡ್ತೀವಿ. ಸುದೇಶರ್ ಅಂತಿರ್ಬೋದು, ಇನ್ನೊಬ್ರು ಯಾರು ಅಂತಿರ್ತಾರೆ, ತಮಿಳ್ನಾಡವರು ಆಗಿರ್ಬೋದು, ಮಹಾರಾಷ್ಟ್ರದವರು ಏನು ಕೇಳೋದೇ ಇಲ್ಲ, ಸಂವಿಧಾನ ಕೇಳೋದೇ ಇಲ್ಲ, ಅವ್ರಿಗೆ ಹಂಗೆ ಬಂದಂಗೆ ಮಾತಾಡ್ತಾರ ಅಂತ ನಾವು ಮಾತಾಡ್ತೀವಿ, ನೀವು ಮಾತಾಡ್ತೀವಿ. ಆದರೆ ಸಂವಿಧಾನ ಬಂದಾಗ ಎವ್ರಿ ಸ್ಟೇಟ್ ಇರ್ಬೋದು, ಯಾವುದೇ ಚೀಫ್ ಮಿನಿಸ್ಟರ್ ಇರ್ಬೋದು, ಅಂತ ಪರಿಸ್ಥಿತಿಗಳು ಬಂದಾಗ ಸಂವಿಧಾನದಲ್ಲಿ ಹೇಳಿದೆ, ಪ್ರೈಮ್ ಮಿನಿಸ್ಟರ್ ಹೇಳಿದ್ರೆ ಯಾರು ಕೇಳಬೇಕಿಲ್ಲ, ಅವ್ರದೇ ಅವ್ರು ಮಾಡ್ಕೊತಾರೆ. ಇಂಥ ಸಂದರ್ಭಗಳು ಕ್ರಿಯೇಟ್ ಆಗ್ತಾ ಇದ್ದಾವೆ. ಆದರೆ ಎವ್ರಿ ಒನ್ ಹ್ಯಾಸ್ ದ ರೈಟ್ ಟು ಗೋ ಫಾರ್ PIL, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಒಂದಿದೆ. ನಿಮಗೇನಾದರೂ ಸಮಾಜಕ್ಕೆ ಅಥವಾ ಬಹಳಷ್ಟು ಜನರಿಗೆ ಅದರಿಂದ ಅನ್ಯಾಯ ಆಗ್ತಿತ್ತಂದ್ರೆ PIL ಅಂತ ಹಾಕೋದು, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಒಂದು ಕಾನೂನನ್ನ ಇದೆ. ರೈಟ್ ಟು ಇನ್ಫಾರ್ಮೇಶನ್ 2005ದಲ್ಲಿ ಬಂದಿದೆ. ಈಗ ಬರ್ತಾ ಇದು ದಿನನಿತ್ಯ ಇದು ಅಪ್ಡೇಟ್ ಆಗ್ತಾನೆ ಹೋಗ್ಬೇಕು. ನಾವು ಹಳೆಯದನ್ನ ನೋಡ್ಕೊಂಡು ಕೂಡ್ಲಿಕ್ಕೆ ಆಗೋದಿಲ್ಲ. ಬಹಳಷ್ಟು ಬದಲಾವಣೆಗಳು ಆಗ್ತಿರ್ತವೆ. ಆ ದೃಷ್ಟಿಯಿಂದ ಇವರು ಕೂಡ ಸಾಕಷ್ಟು ವಿಷಯಗಳನ್ನ ಗುಲ್ಕರ್ ಅವರು ಹೇಳಿದ್ದಾರೆ. ಮತ್ತು ನಮ್ಮ ಕಾಮರ್ಸ್ ಸರ್ ಹೇಳಿದ್ದಾರೆ, ಹೇಮಂತ್ ಸರ್ ಅವರು ಯಾವುದೇ ವಿಷಯ ಕೊಟ್ಟರು ಅದಕ್ಕೆ ಸೂಕ್ತವಾದಂಥ ಜಸ್ಟಿಸ್ ಅನ್ನ ಮಾಡೇ ಮಾಡ್ತಾರೆ. ಯಾವುದೇ ವಿಷಯ ಕೊಟ್ಟರು ಕೂಡ ಅವರು ಅದರ ಬಗ್ಗೆ ಅವರಿಗೆ ಜ್ಞಾನ ಇದೆ. ಬರೀ ನಾವು ಓದ್ಕೊಂಡವ್ರಷ್ಟೇ ಅಂತಲ್ಲ, ಸಂವಿಧಾನದ ಬಗ್ಗೆ ಎಲ್ಲರಿಗೂ ಬಹಳಷ್ಟು ಇರ್ತವೆ. ಕೆಲವು ವಿಷಯಗಳು ನಮ್ಮೊಳಗೆ ಏನಾಗ್ತಿರ್ತವೆ ಅಂತಂದ್ರೆ ಕಾಂಟ್ರವರ್ಷಿಯಲ್ ಆಗಿ ಬರ್ತಿರ್ತವೆ. ಹಿಂಗಾಗ್ತದೆ ಹಂಗಾಗ್ತದೆ, ನಾವು ಅದನ್ನು ಮಾತಾಡೋದಿಲ್ಲ. ಎಲ್ಲರೂ ಒಪ್ಪಿಕೊಂಡದ್ದು ಏನಂದ್ರೆ ದ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಡಾಕ್ಟರ್ B.R. ಅಂಬೇಡ್ಕರ್. ಇಟ್ ಈಸ್ ಇನ್ ಅಸೋಸಿಯೇಷನ್ ವಿತ್ ದಿ ಅದರ್ ಲ್ಯುಮಿನರೀಸ್ ಅಂತ ಕರೀತಾರೆ. ಅವ್ರಿಗೆ ಪ್ರತಿಭಾಶಾಲಿಗಳು, ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸ್ ಇದ್ದಾರೆ. ಅವರೆಲ್ಲರ ಸಲಹೆ, ಅವರೆಲ್ಲರ ಪರಿಶ್ರಮದಿಂದ ಈಗಾಗಲೇ ಹೇಳಿದ್ರು 2 ವರ್ಷ 11 ತಿಂಗಳ 18 ದಿವಸ ತಗೊಂಡು ಹೆಚ್ಚು ಕಡಿಮೆ 3 ವರ್ಷ ತೆಗೆದುಕೊಂಡು ಅತ್ಯಂತ ಒಳ್ಳೆಯ ಒಂದು ಬೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್, ಬೇರೆ ಬೇರೆ ಸಂವಿಧಾನದಿಂದ ಕೆಲವು ಇಂಪಾರ್ಟೆಂಟ್ ಆದಂತಹ ವಿಷಯಗಳನ್ನ, ಕ್ಯಾರೆಕ್ಟರ್ಸ್ಗಳನ್ನ ನಮ್ಮಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಒಂದು ವಿಸ್ತೃತವಾದಂತಹ ಸಂವಿಧಾನ ಕೊಡ್ಲಿಕ್ಕೆ ಆಗ್ತಾ ಇದೆ. ಬರೀ ನಮ್ದಷ್ಟೇ ನಾವು ಒಳ್ಳೆಯದನ್ನೋದಿಲ್ಲ, ಬೇರೆ ಸಂವಿಧಾನದಲ್ಲಿ ಕೂಡ ಒಳ್ಳೆಯ ಅಂಶಗಳಿರ್ತವೆ. ಅವುಗಳೆಲ್ಲ ಅಧ್ಯಯನ ಮಾಡಿ, ಬೇರೆ ಬೇರೆ ದೇಶದ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಅಲ್ಲಿರುವಂತಹ ಒಳ್ಳೆಯ ವಿಷಯಗಳನ್ನ ನಮ್ಮ ಸಂವಿಧಾನದಲ್ಲಿ ನಾವು ಇನ್ಕಾರ್ಪೊರೇಟ್ ಮಾಡೋದ್ರ ಮೂಲಕ ನಮ್ಮ ಜನರಿಗೆ ಇಟ್ ಇಸ್ ಒಂದು ಅತ್ಯಂತ ಮಹತ್ವದ ಕೊಡುಗೆ ಅಂತ ನಾವು ಕೇಳ್ತಾ ಇದ್ದೀವಿ. ಅದರಿಂದ ಈ ಡೆಮೋಕ್ರಸಿ ಸಕ್ಸಸ್ ಆಗಬೇಕಾದ್ರೆ ಸಂವಿಧಾನನೇ ಮುಖ್ಯವಾಗಿದೆ. ಈ ದಿವಸ ನೀವು ಆಚರಿಸಿಕೊಳ್ಳೋದು ಮತ್ತು ವಿದ್ಯಾರ್ಥಿಗಳಿಗೆ ಹೆಚ್ಚು ಇದರ ಬಗ್ಗೆ, ಆದರೆ ಈ ಕೋವಿಡ್ ಇರೋದ್ರಿಂದ ವಿದ್ಯಾರ್ಥಿಗಳು ಬಂದಿಲ್ಲ, ಆದರೂ ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಹ್ಯಾಸ್ ಗಿವನ್ ಡಿಸಿಷನ್. ಈ ಒಂದು ಕಾನ್ಸ್ಟಿಟ್ಯೂಷನ್ ಮತ್ತು ಎನ್ವೈರನ್ಮೆಂಟಲ್ ಸ್ಟಡೀಸ್ ಅನ್ನೋದನ್ನ ಪ್ರತಿಯೊಂದು ಕೋರ್ಸ್ಗಳಲ್ಲಿ, ಅದು BA ಇರ್ಬೋದು, BCom ಇರ್ಬೋದು, ಇಂಜಿನಿಯರಿಂಗ್, ಮೆಡಿಕಲ್, ಎಲ್ಲ ಕಡೆ 1 ವರ್ಷ ಆದರೂ ನನಗೆ ಬಹಳ ಇದು ಅನಿಸ್ತಾ ಇದೆ. ಮೊದಲು ಡಿಸ್ಕ್ರಿಪ್ಟಿವ್ ಆದಂಥ ಪೇಪರ್ಗಳಿರ್ತಿದ್ದು, 80 ಮಾರ್ಕ್ಸಿನ ಪೇಪರ್ ಬರೀತಿದ್ರು ವಿದ್ಯಾರ್ಥಿಗಳು. ಬಹಳಷ್ಟು ಏನು ಮಾಡ್ತಾ ಇದ್ರು, ಏನಿಲ್ಲ ಸ್ವಲ್ಪ ಆದರೂ ಓದ್ತಾ ಇದ್ರು. ಈಗ ಈ ಆಬ್ಜೆಕ್ಟಿವ್ ಟೈಪ್ ಮಾಡಿ ಏನೋ ಒಂದಿಷ್ಟು ಟಿಕ್ ಮಾಡಿ ಹುಡುಗರು ಪೂರ್ತಿ ಅಧ್ಯಯನ ಮಾಡೋದನ್ನ ಆಗಿದೆ. ಅದು ಒಂದ್ಸಲ ನಮಗೆ ಯಾಕೆ ಇದೆಲ್ಲ ಆಗಿದೆ ಅಂತಂದ್ರೆ ಕೆಲವು ಕಾರಣಗಳಿಂದ
ಈ ಪೇಪರ್ನ ಯಾರು ಚೆಕ್ ಮಾಡಬೇಕು? ಕಾನ್ಸ್ಟಿಟ್ಯೂಷನ್ ಕಂಪಲ್ಸರಿ ಪೇಪರ್ ಇದೆ, ನಮಗೆ ಕೊಡ್ರಿ, ನಿಮಗೆ ಕೊಡ್ರಿ. EVS ಯಾರು ಚೆಕ್ ಮಾಡಬೇಕು? ಸೈನ್ಸ್ನವ್ರು ಮಾಡಬೇಕು, ಏನು ಕಾಮರ್ಸ್ನವ್ರು ಮಾಡಬೇಕು, ಎಕನಾಮಿಕ್ಸ್ನವ್ರು ಮಾಡಬೇಕು, ಆರ್ಟ್ಸ್ನವ್ರು, ಇದೇ ಜಗಳ ಮಾಡ್ತಾ ಹೋದ್ರು. ವಿದ್ಯಾರ್ಥಿಗಳಿಗೆ ಎಷ್ಟು ಮಟ್ಟಿಗೆ ಅದರ ಏನು ಪ್ರಭಾವ ಆಗಬೇಕು, ಅವ್ರು ಎಷ್ಟು ಅಧ್ಯಯನ ಮಾಡಬೇಕು ಅನ್ನೋದು ಯಾರು ತಲೆಗೆ ತಗೊಳ್ಳಿಲ್ಲ. ಈಗಲೂ ಕೂಡ ಈಗ ಬಂದಿರುವಂತಹ CBCS ನಲ್ಲಿ 40 ಮಾರ್ಕ್ಸ್ ಇಟ್ಟಿದ್ದಾರೆ, ಬರೀ 10 ಮಾರ್ಕ್ಸ್ ಇಂಟರ್ನಲ್. ಇಲ್ಲಿ ಒಂದು ನಾವು ಟೆಸ್ಟ್ ನೋಡಿದ್ವಿ, ಮೊನ್ನೆ ಒಂದು ಎಕ್ಸಾಮ್ ಆಯ್ತು ಕಾನ್ಸ್ಟಿಟ್ಯೂಷನ್, 15 ನಿಮಿಷದಲ್ಲಿ ಎಲ್ಲ ಹುಡುಗರು ಟಿಕ್ ಮಾಡಿ ಹೋಗ್ತಾರೆ. ಪಾಸ್ ಆಗೋದು ಮುಖ್ಯ ಅಲ್ಲ ನಮಗೆ, ನಮ್ಮ ಸಂವಿಧಾನದ ಬಗ್ಗೆ ಆಳವಾದ ಅಧ್ಯಯನ ಮಾಡಿ ಮುಂದೆ ಇವರೇ ಲಾಯರ್ ಆಗ್ತಾರೆ. ಲಾಯರ್ ಆಗೋರು ಬಹಳ ಡೈಲಿ ಅಪ್ಡೇಟ್ ಆಗಬೇಕಾಗಿದೆ. ಡೈಲಿ ಹೊಸ ಹೊಸ ವಿಷಯಗಳು ತಿಳ್ಕೊಂಡು ಹೊಸ ಕಾನೂನುಗಳು ಬರ್ತಾ ಇದ್ದಾವೆ. ಇವತ್ತು ನಾಳೆ ನಾವು ಲಾಯರ್ ಆಗಬೇಕು ಅಥವಾ ಒಬ್ಬ ಜುರಿಸ್ಟ್ ಆಗಬೇಕು, ಒಬ್ಬ ನ್ಯಾಯಾಧೀಶರಾಗಬೇಕಾದ್ರೆ ಪ್ರತಿ ದಿವಸ ಟೆನ್ಷನ್, ಪ್ರತಿ ದಿವಸ ಏನಾದರೂ ಹೊಸದನ್ನು ಕಲೀಲೇಬೇಕಾಗುತ್ತೆ. ಹೊಸ ಏನು ಬರ್ತಾ ಇರ್ತಾರೆ, ಅಮೆಂಡ್ಮೆಂಟ್ಸ್ಗಳಾಗ್ತಿರ್ತಾರೆ. ಬರೀ ಕಲಿಸೋದಲ್ಲ ಅಲ್ಲಿ. ಹಾಗಾಗಿ ಈ ಯಾವುದೇ ಒಂದು ವಿಷಯವನ್ನ ಸಂವಿಧಾನದಲ್ಲಿ ಹೇಳುವಂತಹದನ್ನ ನಮ್ಮಲ್ಲಿ ಸ್ಪಷ್ಟವಾಗಿ ನೀಡುವುದರಿಂದ ನಾವು ಈ ಒಂದು ಇವ್ರು ಹೇಳಿದ್ರು ಇದನ್ನ ಇಂಪ್ಲಿಮೆಂಟ್ ಮಾಡೋರ ಮೇಲೆ ಇರುತ್ತೆ. ಇಂಪ್ಲಿಮೆಂಟ್ ಮಾಡೋರು ಯಾರು? ನಾವೇ, ವಿ ದ ಪೀಪಲ್ ಆಫ್ ಇಂಡಿಯಾ. ನಮ್ಮಷ್ಟಕ್ಕೆ ವಿ ದ ಪೀಪಲ್ ಆಫ್ ಇಂಡಿಯಾ solemnly having resolved to constitute India as a sovereign, secular, socialist, democratic, republican form of government. preamble ನಲ್ಲಿ ಬರೆದುಬಿಟ್ಟಿದ್ದಾರೆ. To ensure every citizen of India justice, liberty, equality and fraternity, integrity of the nation is more important. ದೇಶದ ಐಕ್ಯತೆ, ಸಮಗ್ರತೆಯನ್ನು ನಾವು ಕಾಪಾಡಿಕೊಳ್ಳೋದು, ಇಂಡಿವಿಜುವಲ್ ಡಿಗ್ನಿಟಿ, ಇವೆಲ್ಲ ಬರೀ ಒಂದು ಸಂವಿಧಾನದ ಪೂರ್ವ ಪೀಠಿಕೆಯನ್ನೇ ಇಟ್ಸ್ ದ ಯಾರ್ಡ್ ಸ್ಟಿಕ್ ಟು ಮೆಜರ್ ಹೌ ದ ಕಾನ್ಸ್ಟಿಟ್ಯೂಷನ್ ಇಸ್ ವರ್ತ್ ವೈಲ್. ಸಂವಿಧಾನದ ಮಹತ್ವ, ಸಂವಿಧಾನ ಎಷ್ಟು ಅರ್ಥವತ್ತಾಗಿದೆ, ಎಷ್ಟು ಅದರದ ಮಹತ್ವ ಇದೆ, ಅದು ಎಷ್ಟು ಮಟ್ಟಿಗೆ ವ್ಯಾಲ್ಯೂಬಲ್ ಇದೆ ಅನ್ನೋದನ್ನ ಪ್ರಿಯಂಬಲ್ದಲ್ಲಿನೇ ಬಹಳ ಸೂಕ್ಷ್ಮವಾಗಿ ಹೇಳ್ಬಿಟ್ಟಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಬಾಯಾಟ ಆಗುತ್ತೆ. ಇಡೀ ಸಂವಿಧಾನದ ಕ್ರಕ್ಸ್, ಮೊದಲದು ಪಾರ್ಟ್ ಆಫ್ ದಿ ಸಂವಿಧಾನ ಇದ್ದಿದ್ದಿಲ್ಲ. ಮತ್ತೆ ಹಕ್ಕುಗಳ ಬಗ್ಗೆ ಹೇಳಿದ್ರು, ಕರ್ತವ್ಯಗಳ ಬಗ್ಗೆ ಹೇಳಿದ್ರು. 11 ಕರ್ತವ್ಯಗಳಿದಾವೆ ನಮಗೆ. ವಾಜಪೇಯಿ ಗೌರ್ಮೆಂಟ್ ನಲ್ಲಿ ಇನ್ನೊಂದನ್ನ ಆ್ಯಡ್ ಮಾಡಿದ್ರು 2002ನಲ್ಲಿ. ಒಂದು ಎಲ್ಲ ಏನಿದೆ ಅಂದ್ರೆ ಪೇರೆಂಟ್ಸ್ಗಳಿಗೆ, ಮಕ್ಕಳಿಗೆ ಪೇರೆಂಟ್ಸ್ ಇದ್ದವರು ವಿದ್ಯೆಯನ್ನು ಕೊಡಬೇಕು. ಕಂಪಲ್ಸರಿ ಎಜುಕೇಶನ್ ಟು ದ ಚೈಲ್ಡ್, ಅಥವಾ ಅವರ ಮಕ್ಕಳಿಗೆ 14 ವರ್ಷದ ತನಕ ಅವರಿಗೆ ಮಕ್ಕಳಿಗೆ ವಿದ್ಯಾವನ್ನು ಕೊಡುವಂತ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಇವೆಲ್ಲ ಇದಾವೆ. ನಮ್ಮ ಕರ್ತವ್ಯಗಳನ್ನು ನಾವು ಯಾಕೆ ಅಷ್ಟು ಮಹತ್ವ ಕೊಡೋದಿಲ್ಲ ಅಂತಂದ್ರೆ ದೇ ಆರ್ ನಾಟ್ ಎನ್ಫೋರ್ಸಿಬಲ್ ಇನ್ ಎನಿ ಕೋರ್ಟ್. ದೇ ಆರ್ ಜಸ್ಟ್ ಏನಿದಾವಂದ್ರೆ ವಾರ್ನಿಂಗ್ ಟು ದ ಟ್ರೇಡರ್ಸ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ವಾರ್ನಿಂಗ್ ಅಂದ್ರೆ ಏನ್ರಿ, ದೇಶದ್ರೋಹಿಗಳಿದ್ದಾರೆ, ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇರ್ತಾವೆ, ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಇರ್ತಾವೆ, ಟೆರರಿಸ್ಟ್ ಆಕ್ಟಿವಿಟಿಗಳು ಆಗ್ತಾ ಇದಾವೆ. ಅಂಥವರಿಗೆ ಇವೆಲ್ಲ ವಾರ್ನಿಂಗ್ ಅಂತ ಮಾಡ್ತಾ ಇದ್ದಾರೆ. ದಟ್ ಇಸ್ ಆಲ್ಸೋ ಒನ್ ಕಮಿಟಿ ಫಾರ್ ಏನ್ರಿ ಟು ಮಾನಿಟರ್ ದ ಫಂಡಮೆಂಟಲ್ ಡ್ಯೂಟೀಸ್ ಆಫ್ ಇಂಡಿಯಾ. ಒಂದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಕಮಿಟಿನೇ ಫಾರ್ಮ್ ಮಾಡಿದ್ದಾರೆ. ಆದರೂ ಕೂಡ ಇದೇನಿದೆ ಅಂದ್ರೆ ನಮ್ಮಷ್ಟಕ್ಕೆ ನಮಗೆ ಬರಬೇಕು. ನಮ್ಮ ಕರ್ತವ್ಯಗಳೇನು, ಹಕ್ಕುಗಳು ಎಲ್ಲ ದೇ ಆರ್ ನಾಟ್ ಓನ್ಲಿ ಗ್ರಾಂಟೆಡ್, ದೇ ಆರ್ ಜಸ್ಟಿಸಿಯೇಬಲ್ ಅಂತ ಹೇಳಿ. ಹಕ್ಕುಗಳನ್ನು ಕೊಟ್ಟಿಲ್ಲ, ಫಂಡಮೆಂಟಲ್ ರೈಟ್ಗಳು ಬರೀ ಕೊಟ್ಟಿರೋದು ಅಷ್ಟೇ ಅಲ್ಲ, ದೇ ಆರ್ ಜಸ್ಟಿಸಿಯೇಬಲ್ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಪ್ರತಿಯೊಂದನ್ನು ಒಂದೊಂದು ಅಧ್ಯಾಯವನ್ನು ನಾವು ಸಂವಿಧಾನದಲ್ಲಿ ನೋಡ್ತಾ ಹೋದ್ರೆ ಎವ್ರಿಥಿಂಗ್, ಗ್ರಾಮ ಪಂಚಾಯತ್ ಬಗ್ಗೆ ಹೇಳಿದ್ರು, ಅಥವಾ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂತ ಬರ್ತಾರೆ. ಮಹಿಳೆಯರಿಗೆ, ಮಕ್ಕಳಿಗೆ ಮತ್ತು ದಲಿತರಿಗೆ ಅಥವಾ ಮೈನಾರಿಟೀಸ್ಗಳಿಗೆ ಏನು ಒಂದು ಸಪರೇಟ್ ಒಂದು ಚಾಪ್ಟರ್ ಮಾಡಿದ್ದಾರೆ. ಬೇಕಾದಷ್ಟು ಏನಿದೆ ಅಂದ್ರೆ ಇದನ್ನು ಓದ್ತಾ ಹೋದಂತೆ ಮತ್ತೆ ಎಲ್ಲ ಏನು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ನಮ್ಮ ಸಂವಿಧಾನದ ಬಗ್ಗೆ ಸಾಕಷ್ಟು ಕ್ವಶನ್ಸ್ ಕೇಳ್ತಿರ್ತಾರೆ. ಅದಕ್ಕೆ ನಾನು ಹೆಚ್ಚು ಟೈಮ್ ತಗೊಳ್ಳೋದಿಲ್ಲ. ನೀವೆಲ್ಲ ಸರ್ಸ್ಗಳಿದ್ದೀರಿ, ನಮಗಿಂತ ಹೆಚ್ಚು ನಿಮಗೆ ಪ್ರಾಕ್ಟಿಕಲ್ ನಾಲೆಜ್ ಇದೆ. ಸಂವಿಧಾನ ಓದೋದಕ್ಕಿಂತ ಪ್ರಾಕ್ಟಿಕಲ್ ನಾಲೆಜ್ನು ಅಷ್ಟೇ ಮಹತ್ವದ್ದಾಗಿದೆ. ಏನು ನಡೀತದೆ ದೇಶದಲ್ಲಿ, ಯಾವ ರೀತಿ ವಿರೋಧ ಆಗ್ತಾ ಇದೆ, ಯಾರು ಇದನ್ನ ವಿರೋಧ ಪಡಿಸ್ತಾ ಇದ್ದಾರೆ, ಏನೇ ಆದರೂ ಕೂಡ ಸುಪ್ರೀಂ ಕೋರ್ಟ್ ಇಸ್ ದೇರ್ ಟು ಡಿಕ್ಲೇರ್ ಎನಿ ಲಾ ಆರ್ ಎನಿ ಆರ್ಡರ್ ಪಾಸ್ಡ್ ಬೈ ಗವರ್ಮೆಂಟ್ ಇಫ್ ಇಟ್ ಈಸ್ ಇನ್ಕನ್ಸಿಸ್ಟೆಂಟ್ ವಿತ್ ದ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನಕ್ಕೆ ವಿರೋಧವಾಗಿದೆ ಅಂತ ಡಿಕ್ಲೇರ್ ಮಾಡುವಂತ ಅಧಿಕಾರ ಸುಪ್ರೀಂ ಕೋರ್ಟ್ ಇದೆ. ದಟ್ ಇಸ್ ಕಾಲ್ಡ್ ಜುಡಿಷಿಯಲ್ ರಿವ್ಯೂ ಅಂತ ಹೇಳ್ತಾ ಇದೆ. ನ್ಯಾಯಿಕ ವಿಮರ್ಶೆ ಅಂತ ಕರೀತಾರೆ, ಜುಡಿಷಿಯಲ್ ಆಕ್ಟಿವಿಸಮ್ ಅಂತ ಕರೀತಾರೆ. ಸೊ ಸುಪ್ರೀಂ ಕೋರ್ಟ್ ಇಸ್ ಇಂಡಿಪೆಂಡೆಂಟ್, ಅಟಾನಮಸ್, ಇಂಟಿಗ್ರೇಟೆಡ್, ಇಂಪಾರ್ಷಿಯಲ್. ಯಾರು ಯಾರಿಗೂ ಏನಾದ್ರೆ ಮಾತಾಡ್ತೀವ್ರಿ ನಾವು, ನೀವು ಹೇಗೆಲ್ಲ ಜಡ್ಜಸ್ಗಳು ಹೇಗಾಗಿರ ಹಾಗೆ ಮಾತಾಡೋದು ಬೇರೆ ಆಗುತ್ತೆ. ಬಟ್ ಸಂವಿಧಾನದಲ್ಲಿ ಎಷ್ಟು ಮಟ್ಟಿಗೆ ಅಂದ್ರೆ ಎಲ್ಲರೂ ಹಾಗೆ ಕರೆಕ್ಟ್ ಇರ್ತಾರಂತ ನಾನು ಅನ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಇಂಟಿಗ್ರಿಟಿ ಅನ್ನೋದು ಬಹಳ ಮಹತ್ವ ಇದೆ. ಒಬ್ಬ ವ್ಯಕ್ತಿ ಇಂಟಿಗ್ರಿಟಿ ಅನ್ನೋದು ಬಹಳ ಮಹತ್ವ ಇದೆ. ಯಾರಿಗೂ ಈಲ್ಡ್ ಆಗೋದಿಲ್ಲ, ಯಾವ ಸಂದರ್ಭಕ್ಕೂ ಈಲ್ಡ್ ಆಗಲಿಲ್ಲ ಅಂದ್ರೆ ಅವ್ನು ಇಂಟಿಗ್ರೇಟೆಡ್ ಪರ್ಸನ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ವಿ. ಅದನ್ನ ಜವಾಬ್ದಾರಿ ಈಗಾಗಲೇ ಹೇಳಿದಾಗೆ ಸರ್ ಹೇಳಿದ್ರು, ಮೋದಿ ಅವರ ಸರ್ಕಾರ ಬಂದಾಯ್ತು, ಮೊದಲಿನ ಸರ್ಕಾರದಲ್ಲೂ ಕೂಡ ಯಾವುದೇ ಒಂದು ನಮ್ಮ ಏನು ನಡೆದಿದೆ ಡೆಮೋಕ್ರಸಿ ಅನ್ನೋದು ಪೂರ್ತಿ ಸಂವಿಧಾನಾತ್ಮಕವಾಗಿದೆ. ಏನಾದರೂ ತಪ್ಪಾದ್ರೆ ಅದನ್ನ ಯಾರು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ದಿನದ ಮಹತ್ವ ಏನು ಅಂತಂದ್ರೆ 1949 November 26th November 1949 ಅವರು ಹೇಳಿದ ಹಾಗೆ it has been approved, it has been adopted, but the constitution came into force on 26th January 1950.
ಈ ಒಂದು ಮಾಡದೇ ಹೋಗಿದ್ರೆ ಏನಾಗ್ತಿತ್ತು ಅಂದ್ರೆ ನಾವು ಗಣರಾಜ್ಯ ಒಂದನ್ನೇ ಆಚರಿಸ್ಕೊಂಡಂಗೆ ಆಗ್ತಾ ಇತ್ತು. ಎಂದು ನಮ್ಮ ಸಂವಿಧಾನ ಬಂದಿದೆ ಅವತ್ತೇ ಸುಪ್ರೀಂ ಕೋರ್ಟ್ ಅನ್ನು ಕೂಡ ಎಸ್ಟಾಬ್ಲಿಷ್ ಆಗಿದೆ. ಸುಪ್ರೀಂ ಕೋರ್ಟ್ ಅಂಡ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎರಡೂಗಳು ಏಕಕಾಲಕ್ಕೆ ನಾವು ಏನು ಮಾಡಿದ್ವಿ ಅಂದ್ರೆ ಅವುಗಳ ಎಸ್ಟಾಬ್ಲಿಷ್ ರನ್ನಿಂಗ್ ದೇರ್ ಪ್ರೊಸೀಜರ್ ಅಂತ ಹೇಳ್ತಾ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಬಹಳಷ್ಟು ವಿಷಯಗಳನ್ನ ಹೇಳ್ಬೋದು. ಕೆಲವು ವಿಷಯಗಳು ಕಾಂಟ್ರವರ್ಷಿಯಲ್ ಆಗ್ತವೆ, ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ನೀವು ಎಲ್ಲರೂ ಇದರ ಬಗ್ಗೆ ತಿಳ್ಕೊಂಡವರೇ ಇದ್ದೀರಿ. ನಮಗೆ ಏನು ಬೇಕಾಗಿದೆ ಅಂದರೆ ಒಂದೇ ಒಂದು ಸೆಂಟೆನ್ಸ್ನಲ್ಲಿ ಹೇಳಿದ್ರೆ ಡಾಕ್ಟರ್ B.R. ಅಂಬೇಡ್ಕರ್ ಇಸ್ ದ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಉಳಿದವರ ಒಂದು ಅಸೋಸಿಯೇಷನ್ನಿಂದ ಎಕ್ಸ್ಪರ್ಟ್ಸ್ಗಳ ಸಹಾಯದಿಂದ ಅವರೆಲ್ಲರೂ ಕೂಡ ಅದಕ್ಕೆ ಸಹಾಯ ಮಾಡಿದ್ರಿಂದ ಅವರು ಒಂದು ಒಳ್ಳೆಯ ಒಂದು ಇಟ್ ಇಸ್ ಅನ್ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಟು ದ ಇಂಡಿಯನ್ ಪಾಲಿಟಿಕ್ಸ್ ಅಂತ ಹೇಳ್ತಾ ನಾನು ಮಾತನಾಡುತ್ತೇನೆ. ಅಧ್ಯಕ್ಷೀಯ ನುಡಿಗಳನ್ನು ನುಡಿದಂತಹ ಕಾಲೇಜಿನ ಪ್ರಾಚಾರ್ಯರಾದಂತಹ ಪ್ರೊಫೆಸರ್ UG ದೇಶಪಾಂಡೆ ಸರ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ ಹಿಂದಿ ಸೇ ಪ್ರಾರಂಭ ಹಿಂದಿ ಸೇ ಸಮಾಪ್ತ ಅನ್ನುವಂತೆ ಹಿಂದಿ ವಿಭಾಗಾಧ್ಯಕ್ಷರಾದಂತಹ ಡಾಕ್ಟರ್ ದಯಾನಂದ ಶಾಸ್ತ್ರಿ ಸರ್ ಅವರು ಈಗ ವಂದನಾರ್ಪಣೆ सभागार में उपस्थित सभी को प्रणाम अर्पित करते हुए आज का दिवस भारतीय संविधान, मैं सर्वप्रथम नरेंद्र मोदी जी को मैं स्मरण करता हूँ, उन्हें नमन करता हूँ। संविधान दिवस की विशेषता और ऐसा प्रधानमंत्री जो पार्लियामेंट को सबसे पहले नमन करने वाला प्रधानमंत्री और भारतीय संविधान को महत्व बताकर उसके सामने माथा टेकने वाला भारत का पहला प्रधानमंत्री और इस महत्व को सारे भारतीयों को बताने वाला प्रधानमंत्री को पुनः मैं नमन अर्पित करते हुए भारतीय संविधान दिवस के विशेष कार्यक्रम में जो भी कार्यक्रम होता है मुझे हमेशा हेमंत सर से शुरू करना पड़ता है। हम सोचते हैं संविधान दिवस से और कोई दिवस है, उससे पहली जानकारी देने वाले हेमंत सर। तो जब सर बुला करके शास्त्री केवल हाई स्कूल और PU तक ही सर्कुलर आया गवर्नमेंट से, डिग्री को भी आ सकते, इसलिए उसकी तैयारी करना नुरकर सर से बात कीजिए। और मेरे से पहले सर नुरकर जी से बता चुके थे सर की विशेषता, मतलब कि किसी भी दिन को हम कैसे तत्पर होना है, उसका सूत्र संचालन कैसे करना है, तरक्की के भांति महत्व प्रदान करने वाले सर हेमंत सर। शायद तो इसी संदर्भ में मुख्य अतिथि के रूप में उनका एक लहजा है, उनका एक महत्व, बात करने का ढंग है। सर कह रहे थे कि मैं कॉमर्स का विद्यार्थी, सर आप हर विषय की जानकारी आपके पास है, बिल्कुल जो भी बताया सर आपने प्रैक्टिकल बताया सर, आप जो भी आपके एक एक में शब्द सुन रहा था बिल्कुल वो आज समाज में प्रस्तावित है सर। आज भी मेरे विचार से हम संविधान को अभी भी नहीं जान पाए, मैं सच्चाई के साथ बोलता हूँ सर। अगर हम संविधान को सही भारतीय समझ पाए तो शायद भारत हमारा और आगे बढ़ पाता, परंतु वो दिन आज नरेंद्र मोदी जी के सम्मान के सामने आगे बढ़ रहे हैं और शायद बढ़ते ही रह पाएंगे। तो विशेष रूप से मुख्य अतिथि के रूप में हमारे हेमंत सर, डॉक्टर हेमंत कोल्हापुर सर विशेष अतिथि के रूप में यहाँ पर विराजमान रहे और आपने सर बहुत ही सुंदर ढंग से वक्तव्य दिया, इसलिए मैं इस मंच की ओर से, महाविद्यालय की ओर से मैं आपको धन्यवाद अर्पित करता हूँ। साथ ही साथ सर कह रहे थे कि बिल्कुल इकोनॉमिक्स और लॉ, और बिल्कुल सर आपका प्रतिबद्ध तो है, बिल्कुल सर की पढ़ाई हमेशा वो कार्य तत्पर हो जाते, कोई भी कार्य हो। ऐसा प्रिंसिपल मेरे सामने बहुत, मैं 3-4 प्रिंसिपल देख पाए, परंतु ऐसे प्रिंसिपल के कार्यक्रम है सर क्लास मांगने के लिए मेरे पास आते हैं। सर ये आपकी बहुत बड़ा त्याग कॉलेज के लिए, कार्यक्रम के लिए है ना। मैं धन्य हो गया, क्लास ले रहा था, शास्त्रों ग्लास छोड़ रही या तो प्रोग्राम में ले अगरबत्ती से ग्लास देखो, क्योंकि कॉलेज के बाद सभी के पास आना है, प्रोग्राम है बिल्कुल जाके बैठ पाना, प्रोग्राम चालू होता है मोबाइल देते, प्लीज मैं मेरे ओर से कह रहा हूँ, क्योंकि ये जो त्याग है सर प्रिंसिपल सर आपका, बिल्कुल मुझे बहुत से भावुक हो गया सर। ये ग्लास आने इतने बड़े कॉलेज का प्रिंसिपल आना कारण की बात, ये प्रवृत्ति हमारे सभी के पास आना है, ये प्रवृत्ति सभी के पास आने पास है, कॉलेज की प्रवृत्ति, कॉलेज की उन्नति हम आगे ले जा सकते हैं। ये प्रोग्राम होता और मारने देख रहा मित्रों, ये प्रवृत्ति हमें छोड़ देना है और कॉलेज की उन्नति के लिए हम सब एक साथ होना है, साथ देना है।
कोई कमी है तो हमें पूछना है, क्या मदद कर सकता हूँ, प्रवृत्ति यहाँ हमारे पास और भी आनी है। सर अध्यक्ष भाषण के रूप में सर आप विराजमान रहे, बहुत ही प्रस्तुत सर संदर्भ के साथ आपने वक्तव्य दिया, इसलिए मैं इस मंच की ओर से, महाविद्यालय की ओर से आपको प्राध्यापक वृंद की ओर से हार्दिक हार्दिक साधुवाद अर्पित करता हूँ। नूरकर सर मेरे विचार से मैं आज बिल्कुल उनका व्याख्यान सही पड़ा। सर आपने जो कहा बिल्कुल तथ्य पर आधारित है, सत्य पर आधारित है, सात्विक है, बिल्कुल आप अध्ययनशील हैं। जो अध्ययन करता है लाजवाब बातें बिल्कुल आप आती हैं, बिना रुके बिल्कुल सर, और अध्ययन आपका होना बिल्कुल सच्चाई। अंबेडकर और संविधान, अंबेडकर और भारत, उन्हें अपने परिवार को कुछ नहीं माना। बेटा घर में मर रहा है, किसी एक गरीब औरत के आना चाहिए, दिल्ली में है ना, उसका पैरवी कर रहे वहां पर, उनका साथी कह पाता बाबा साहब बेटा मर रहा है, आप चलिए, अरे रुक आप 1 मिनट के बाद मेरा नंबर आने वाला है। तो जान पाए किसके लिए मुझे, परंतु है ना, केवल क्या होता है सर, आप बुरा मत माने मुझे, अंबेडकर कहते या वह यशदावरी, मैं आज भी सर, मैं बिल्कुल बचपन से ही सुनते आया हूं और भी सुन रहा हूं। देश के लिए मेरा अंतिम काम, उन्होंने मेरा अंतिम खून देश के लिए अर्पित है, परिवार के लिए नहीं। पत्नी बीमार है, पैसे नहीं है, वो पढ़ते बैठा है, महानायक में आना देख पाते हैं ना, वो मरने वाली है, उसकी सोच नहीं है, समाज की चिंता है। ये किसके लिए? क्या वो समाज, देश का समाज नहीं था? आज भी प्रवृत्ति मुझे मान रहा ना, देश में आना, प्रवृत्ति हमें छोड़ना है, क्योंकि देश हमें श्रेष्ठ है, देश है तो हम हैं, और देश के लिए सब सर्व कुछ है ना जी, देश के लिए कर पाया। तो सर नूरकर साहब ने जो भी कहा बिल्कुल सत्य कहा, और सुंदर आयोजन आपने इस प्रोग्राम का किया, इसलिए मैं आपको इस मंच की ओर से, मेरी ओर से, प्राध्यापक वृंद की ओर से हार्दिक साधुवाद अर्पित करता हूँ। साथ ही साथ सभा में उपस्थित सभी प्राध्यापक वृंद, आप सभी रहते तो प्रोग्राम सार्थक हो पाता है। हमारे पास यूनिटी, एकता है, और ये एकता और भी हमें बनाए रखे, बना है हमें, हमारे लिए नहीं है, हमारे लिए कॉलेज महत्वपूर्ण है, संस्था हमारी महत्वपूर्ण है। कोई अच्छा कार्य करते हैं तो बिल्कुल नाम अच्छा जाता है, और इसलिए हम सब एक होकर है ना, महाविद्यालय के तरक्की के लिए है ना, इसके और प्रवृत्ति के लिए हम एक होकर हमें और जुड़ना है। आप सभी इसमें शामिल हो पाए और आपका समय बहुमूल्य समय देकर उपस्थित है, इसलिए सभी प्राध्यापक वृंदों को, नॉन टीचर वृंदों को मैं धन्यवाद अर्पित करता हूं। साथ ही बहुमुखी से सूत्र संचालन करने वाले गुल्लू गुट्टी, बिल्कुल जो बात करते हैं बिल्कुल सही सार्थक बात, बिल्कुल जो भी सूचना कर पाते हैं, अनेक विषयों को ला पाते, परंतु नहीं, बिल्कुल सही है ना, समय का अभाव है ना, समय को देखते हुए आपने बिल्कुल सही ढंग से सूत्र संचालन किया, आपको भी सर धन्यवाद अर्पित करता हूं। साथ ही साथ हिंदी प्राध्यापिका रोहिणी मैडम ने सुंदर स्वागत गीत प्रस्तुत किया, आपको भी धन्यवाद अर्पित करते हुए इस कार्यक्रम को सफल बनाने में और कैमरा मैन हमेशा जो भी बिल्कुल देखा, कार्यक्रम यूं शुरू होता है, बिल्कुल मोबाइल में आ जाता है, पदवी महाविद्यालय कार्यक्रम आयोजन है, ये कि यहाँ पर शुरू होता है, बिल्कुल हम देख पाते हैं, बिल्कुल सही है सर, हमारा जो कार्य है औरों को भी पता होना है, और ये करने वाले प्रोफेसर नागराज कुलकर्णी सर, आप यही प्रवृत्ति आपकी बड़ी रहे, इसलिए इस कार्यक्रम को सफल बनाने में सभी ने जो साथ दिया, इसलिए मैं सभी को पुनः मैं धन्यवाद अर्पित करते हुए मेरे धन्यवाद भाषण को यहाँ पर आदराम देता हूँ। जय हिंद, जय कर्नाटक, जय संविधान। ಅದೇ ರೀತಿಯಲ್ಲಿ ವಂದನಾರ್ಪಣೆಯನ್ನು ನೆರವೇರಿಸಿದಂತಹ ಡಾಕ್ಟರ್ ದಯಾನಂದ ಶಾಸ್ತ್ರಿ ಸರ್ ಅವರಿಗೆ ಧನ್ಯವಾದಗಳು. ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತೆ. ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. जनगण मन अधिनायक जय हे भारत भाग्य विधाता, पंजाब सिंध गुजरात मराठा द्राविड़ उत्कल बंगा, विंध्य हिमाचल यमुना गंगा उच्चल
जलधि तरंगा तब शुभ नामे जागे तब शुभ आशीष मागे गाहे तब जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे बोलो भारत माता की जय ಕಾರ್ಯಕ್ರಮ